ಯಾರಿಗೋ ತರುಣಿಯ ಸರಿಸತ ಮರುಕದ ಮರುಣ ಯಾರೋ ತೋರವರಿ ಬರ ನೋಡೈ ಪರ್ವತ ಶಿಖರ ಅಡಿಯಿಡಲಾರನು ಅದುರುತ ಬೆದರುತ ಅಡಿಯಿಡಲಾರನು ಅದುರುತ ಬೆದರುತ ಜಲಕವ ಕಂಡಲೆ ದೊರಸೋತಲೆ ಯಾರೋ ತೋರವರಿ ಬರ ನೋಡೈ ಪರ್ವತ ಶಿಖರ ಧೀರಗ್ರಸರೇ, ಗತಿ ಏನು? ಅಲ್ಲಿರುವ ಬಾಲಕರನ್ನು ನೋಡುತ್ತಿದ್ದರೆ ಒಂದೊಂದು ವಿಧವಾದ ನಟೆಯನ್ನು ತೋರುತ್ತಿರೋರಲ್ಲ, ಮುಂದೇನ ಗತಿ? ಸಮೀಪದಲ್ಲಿ ಆಂಜನೇಯನೇ ಇಲ್ಲವಲ್ಲ? ನಾನು ಹೋಗಿ ಆ ಬಾಲಕರ ಸಂಗತಿಯನ್ನು ತಿಳಿದುಕೊಂಡು ಬರುವೆನು. ನಾನು ಬರುವವರೆಗೂ ನೀವು ಭಯಪಡುವ ಕೆಲಸವಿಲ್ಲ. ನಾನು ಹೋಗಿ ಕೋಪ ಆಗಬಾರ್ದು ಆಮೇಲೆ ಆಂಜನೇಯ ಸುಡಿ ಸುಡಿ ಅನುಜ ಲಕ್ಷ್ಮಣ, ಅಲ್ಲಿ ಬರುವ ಮಾರುತಿಯ ಕರ್ಣದಲ್ಲಿ ನೋಡಿದೆಯಾ? ಕರ್ಣ ಕುಂಡಲಗಳು ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು. ನಿಜ ಅಗ್ರಜ, ಬಹಳ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು. ಎಂದಿವರ ನುಡಿಯ ದೂರದಲ್ಲಿ ತಾಯೇ ವರ ನುಡಿಯ ದೂರದಲ್ಲಿ ತಾಯೇ ಶಾದಗಿ ಸಂದೇಶಮಂ ತಾಳೋತೆ ನಮ್ಮ ತಾಯಿ ಮುಂದೊಂದು ನುಡಿಯೇ
ಎಲ್ಲಮ್ಮ ತಾಯಿ ಮುಂದೊಂದು ನುಡಿಯೇ ಅದು ಸಮ್ಮತದ ನಿಜವಾಯಿತು ಕೇಳಲ್ ಆಹಾ ಎನ್ನಮ್ಮ ರಚಿಸುವ ದೊರೆಗಳು ಬಂದರು ಎನ್ನಮ್ಮ ದೊರೆಗಳು ಬಂದರು ನಾನು ಧನ್ಯನಾದನಿ ಜಗದೋ ಆಹಾ ನಾನು ಬರುವುದನ್ನು ಕಂಡು ನನ್ನ ವಿಷಯವನ್ನೇ ಕುರಿತು ಮಾತನಾಡಿಕೊಳ್ಳುತ್ತಿರುವರು ಯಾರಾಗಿರಬಹುದು? ಹಿಂದೆ ನಮ್ಮ ತಾಯಾದ ಅಂಜನಾದೇವಿಯವರು ಕೆಲವು ವಿಷಯಗಳನ್ನು ಹೇಳಿದರು. ಅದು ಏನೆಂದರೆ, ಅಮ್ಮ ನನ್ನನ್ನು ಪೋಷಿಸುವರು ಯಾರೆಂದು ಕೇಳಿದಾಗ, ಮಗು ನಿನ್ನ ಪೋಷಕರು ನಿನ್ನ ಕರ್ಣದಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿ ಯಾರು ಪ್ರೀತಿಸುತ್ತಾರೆಯೋ ಅವರೇ ನಿನ್ನ ರಚಕರೆಂದು ಹೇಳಿದರು. ಈಗ ನನ್ನ ಕರ್ಣದಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿ ಸಂತೋಷಭರಿತರು. ಆದ್ದರಿಂದ ಇವರೇ ನನ್ನ ರಚಕರೆಂದು ನಂಬಬಹುದಲ್ಲವೇ? ಆಗಲಿ, ವಂದನಾಪೂರ್ವಕವಾಗಿ ಹೋಗಿ ಮಾತನಾಡಿಸಿ ತಿಳಿದುಕೊಳ್ಳುವೆನು. ಮಹಾತ್ಮರೇ, ವಂದಿಸುವೆನು. ಕಪಿವೀರನೇ ನೀನು ಜಯಿಸಿ ನಿನಗೆ ಮಂಗಳ. ಮಹಾತ್ಮರೇ, ಪಾವನವಾದ ತಮ್ಮ ನಾಮಧೇಯವನ್ನು ತಿಳಿಯಲು ಕಾತುರನಾಗಿರೋನು ದೇವ. ಕಪಿವೀರ ಕೇಳಮ್ಮ ನಿಮರೇನಾದೋ ದಶೆಯ ಕಪಿವೀರ ಕೇಳಮ್ಮ ನಿಮರೇನಾದೋ ದಶೆಯೋ ವಸುದಿ ಸಾಧ್ಯ ಸಾರದನ ಸುಕುಮಾರರೋ ನಾವು. ಮಹಾತ್ಮರೇ, ಕಪಿವೀರನೇ, ನಾವು ಕೋಸಲಾದೇಶದೀಶನಾದ ದಶರಥ ರಾಯನ ಪುತ್ರರು. ನನ್ನನ್ನು ರಾಮ ಎಂದಲು ಇದನ್ನು ಲಕ್ಷ್ಮಣ ಎಂದಲು ಕರೆಯುವರು. ನೀನು ಯಾರು? ನಿನ್ನ ನಾಮಧೇಯವನ್ನು ತಿಳಿಸು. ಮಹಾತ್ಮರೇ, ವಾಯುದೇವರ ದಶೆಯಿಂದ ಅಂಜನಾದೇವಿ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಮತ್ತು ಸಂಜೀವನಂತಲೂ ಹಾಗೂ ಹನುಮಂತನ ಅಂತಲೂ ಕರೆಯುವರು. ಮಹಾತ್ಮರೇ, ನೇತ್ರನ್ನ ಜಲಜಾಪ ಗಾತ್ರನ್ನ ಜಲಜಾತ ನೇತ್ರನ್ನ ಜಲಜಾಪ ಗಾತ್ರನ್ನ ಕಲಿಸಿದ ಸಂಪೂರ್ಣ ಇದು ವಸ್ಯನ ಬಲಸುತ ಮಿತ್ರನ ನನುಪಮ ಸುಂದರ ರಾಮನ ನೋಡಿದೆ ರಾಮನ ರಾಮ ಚಕ್ರನ ನೋಡಿದೆ ಮೃಗಮದ ಪಾಲನ ಗಣಪುಣ್ಯನ ರಾಮನ
ಧರ್ಮದ ಪಾಲನಾದನ ಪುಣ್ಯನ ರಾಮನ ಒಲಿದು ಸೊತ್ತಿದಲಿಲ್ಲ ಕಂಜಲ ಪಡುವ ರತ್ನಗಿರೀಟ ದಂಪತಿ ಒಲಿದು ಸುತ್ತಿದ ನಿಲ್ಲವ ಕಂಜಡ ಪಳುವ ರತ್ನ ಕಿರೀಟ ದಂತದಿ ಚೆಲುವ ನಿರುತಲಿ ಪಳವ ಮಗು ಕಳವ ರತ್ನ ಕಿರೀಟ ತದಿ ನೋಡಿದೆ ರಾಮನ ರಾಮಚಂದ್ರನ ನೋಡಿದೆ ರಾಮನ ಜನ ಪ್ರೇಮನ ಗಣಪುಣ್ಯನ ರಾಮನ ಜನ ಪ್ರೇಮನ ಗಣಪುಣ್ಯ ರಾಮನ ಒಲಿದು ಸೊತ್ತಿದ ನಿಲವ ಕಂಜಡ ಪಡುವ ರತ್ನಗಿರಿ ಗದಂಗದಿ ಅನುಜನನ್ನು ತಡೆಯ ತಾಪ ಸೈನಿಸಿದ ಸೋಪಂತ ರಾಮ ಅನುಜನನ್ನು ತಡೆಯ ತಾಪ ಸೈನಿಸಿದ ಸೋಪಂತ ರಾಮ ಧನುಜ ವ್ಯಾಪಕ ಜಗನ್ಮಾಯ ರಾಮ ಚಂದ್ರನ ನೋಡಿದೆ ರಾಮನ ರಾಮಚಂದ್ರನ ನೋಡಿದೆ ರಾಮನ ವಂದನಮಯ ಶ್ರೀರಾಮಚಂದ್ರ ವಂದನಮಯ ಶ್ರೀರಾಮಚಂದ್ರ ಸುಗುಣ ಸಾಂದ್ರ ಭುವೇಂದ್ರ ರಘುರಾಮಚಂದ್ರ ಒಂದು ಬಳಗವು ನೀವಲ್ಲದೆ ದೊರೆಗಳು ನೀವಲ್ಲದೆ ಅನ್ಯ ಯಾರನ್ನು ಕಾಣೆ ಜಗದೋ ಜಗದಾದಿ ರಾಮ ಮಹಾತ್ಮರಿ ನಿಮ್ಮನ್ನು ಹೋಗಳಲು ನನ್ನಿಂದ ಅಸಾಧ್ಯವೂ ಮುಖ್ಯ. ನನ್ನ ಜನ್ಮ ನಾನು ಧನ್ಯನಾದನು. ನನ್ನ ಜನ್ಮ ಶಾಫಲ್ಯವಾದಂತೆ ಆಯಿತು. ಇದೋ ನೋಡಿ, ಇಲ್ಲಿ ಕಾಣಬರುವ ಋಷಿಮುಖ ಪರ್ವತದಲ್ಲಿ ನನ್ನ ಒಡೆಯನಾದ ಸುಗ್ರೀವನ್ನು ವಾಸ ಮಾಡಿಕೊಂಡಿರುವನು. ಆತನ ಪತ್ನಿಯಾದ ಉಮಾದೇವಿಯನ್ನು ಆತನ ಅಣ್ಣನಾದ ವಾಲಿಯು ಆಕ್ರಮಿಸಿಕೊಂಡು ಮಾತ್ರ ದ್ರೋಹವನ್ನು ಮಾಡುತ್ತಿರುವನು. ಆದ ಕಾರಣ ತಾವು ಅಲ್ಲಿಗೆ ಬಂದರೆ ತಮ್ಮ ಕಾರ್ಯವು ಕೈಗೂಡುತ್ತಂತೆ ತೋರುವುದು ದೇವ. ಏನೇನು ಸುಗ್ರೀವನ ಪತ್ನಿಯಾದ ಉಮಾದೇವಿಯನ್ನು ಆತನ ಅಣ್ಣನಾದ ವಾಲಿಯು ಆಕ್ರಮಿಸಿಕೊಂಡು ಮಾತೃ ದ್ರೋಹವನ್ನು ಮಾಡಿರುವನೇ, ಅವನಿಗೆ ಮರಣ ದಂಡನೆಗೆ ಯೋಗ್ಯವಾದವನು. ನಾವು ಅಲ್ಲಿಗೆ ಹೋಗುವ ನಡಿದೆ. ಹಾಗೆ ಆಗಲ್ಲ ಲಕ್ಷ್ಮಣ, ಅಗ್ರಜ, ದೈವಾನುಗ್ರಹದಿಂದ ಸುಗ್ರೀವನ ದೈವಾನುಗ್ರಹದಿಂದ ಸುಗ್ರೀವನ ಮಿತ್ರೋತ್ಸವು ಯಮಗೆ ಸಮನಿಸಿದೊಡೆತ ನಾವ
ರಾವಣನ ಸಹಾಯದಿ ರಾವಣನು ವಧಿಸಿ ಸೀತೆಯನ್ನು ಕಳೆದ ಲಕ್ಷ್ಮಣ ಲಕ್ಷ್ಮಣ, ಅಗ್ರಜ, ನಾವು ಮೊದಲು ಮತಂಗರಸರು ದರ್ಶನ ಮಾಡಿಕೊಂಡು ಆಮೇಲೆ ಸುಗ್ರೀವನ ಸೇವೆಯನ್ನು ಬೆಳೆಸೋಣ. ತಮ್ಮಪ್ಪಣೆ ಅಂತಾಗಲ್ಲ ಅಗ್ರಜ. ಒಡೇನೆ 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 ಇವರನ್ನು ಸಾಮಾನ್ಯರೆಂದು ಭಾವಿಸಬೇಡ. ದುಷ್ಟಿ ನಿಗ್ರಹ ಶಿಷ್ಟ ಪರಿಪಾಲನಾರ್ಥಕ್ಕಾಗಿ ಜನಿಸಿದ ರಾಮ ಲಕ್ಷ್ಮಣರು ಇವರು. ಇವರಲ್ಲಿ ಸ್ನೇಹವನ್ನು ಬೆಳೆಸಿದರೆ ತಮ್ಮ ಕಾರ್ಯವು ಕೈಗೂಡದಂತೆ ತೋರುವುದು. ಆಗಬಹುದು ಒಡನೆ. ರಾಮಚಂದ್ರ ಮೂರ್ತಿಯೇ ನಮಸ್ಕರಿಸುವನು. ಸುಗ್ರೀವನೇ ನಿನಗೆ ಮಂಗಳವಾಗಲಿ. ಸುಗ್ರೀವನೇ, ನಿನ್ನ ವಿಷಯವನ್ನೆಲ್ಲ ನಿನ್ನ ಸಚಿವನಾದ ಆಂಜನೇಯನಿಂದ ತಿಳಿಯಲಾಯಿತು. ಇನ್ನು ಮುಂದೆ ನೀನು ಭಯಪಡದೆ ನಿಮ್ಮ ಅಣ್ಣನಾದ ವಾಲಿಯ ಮೇಲೆ ಯುದ್ಧಕ್ಕೆ ಸಿದ್ಧನಾಗು. ರಾಮಚಂದ್ರನೇ, ನಿಮ್ಮ ಮಾತನ್ನು ಕೇಳಿ ವಾಲಿಯ ಶ್ರೀರಾಮಚಂದ್ರ ನಿಮ್ಮ ಮಾತನ್ನು ಕೇಳಿ ರಾಮಚಂದ್ರ ಮೂರ್ತಿಯೇ, ವಾಲಿಯು ಸಾಮಾನ್ಯನಲ್ಲ. ನಾನು ಧೈರ್ಯವಾಗಿ ಯುದ್ಧಕ್ಕೆ ಹೋಗಬೇಕಾದರೆ ತಮ್ಮ ಪಾದದ ಅಂಗುಶದಲ್ಲಿ ಮೆಟ್ಟಿದರೆ ನಾನು ಧೈರ್ಯದಿಂದ ಯುದ್ಧಕ್ಕೆ ಹೋಗುವನು. ಹಾಗೆ ಆಗಲಿ, ಇಲ್ಲವಾದರೆ ನಾನು ಯುದ್ಧಕ್ಕೆ ಹೋಗೋದಿಲ್ಲ. ಹಾಗೆ ಆಗಲಿ, ಹೊರಡು. ಇರೋ ವಾಲೆ, ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ಕೃಷ್ಣ, ಇಲ್ಲೋ ಹೇಳಿ ಬಂದನು. ನಿಲ್ಲು ಬಿಡಲೋ ನಿನ್ನ ಜಂಬವ, ಬಿಡಲೋ ನಿನ್ನ ಜಂಬವ, ತಲೆದಿರುವ ನಿನ್ನ ಸೌರ ಸಾಮರ್ಥ್ಯಗಳನ ಚಣದೊಳಗೆ ನಿನ್ನ ಪೌರುಷವ, ಅಡಿದಿಪ್ಪೆನೀಗ ತಿಳಿಯೋ ಮೂಡ. ನಿಲ್ಲೋ ಮೂಡ ನಿನ್ನ ಹೃದಯ ಸೀರುತೆ, ನಿಲ್ಲೋ ಮೂಡ ನಿನ್ನ ಹೃದಯ ಸೀರುತೆ. ಬಿಡದೆ ನಿನ್ನ ಕರದೋಲ್ ಗುರುತಿನ ಕೆಡುತ್ತೆ, ನಾ ಕರದೋಲ್ ನೆನೆಯುತ್ತೆ. ಪಾರ ಏಡಿ ಮೋರ ಪಾರ ಏಡಿ ಮೋರ ತೊಡವ ಪಾಳದ
ನಿಲ್ಲೋ ನಿಲ್ಲೋ ಮೋಡ ನಿನ್ನ ಹೃದಯ ಸೀಳುತ್ತೆ. ನಿಲ್ಲೋ ನಿಲ್ಲೋ ಮೋಡ ನಿನ್ನ ಹೃದಯ ಸೀಳುತ್ತೆ. ಬಿಡತೆ ನಿನ್ನ ಕರೆದೋಳ್ ಬುದ್ಧಿನ ಕೆಡುತ್ತೆ. ನಾ ಕರೆದೋಳ್ ನಿಲ್ಲುತ್ತೆ. ಕರಕಸಿಲಕದ ಪರದೋಳಿ ತುರಯ ಕರಕಸಿಲಕದ ಪರದೋಳಿ ತುರಯ ತುರಯ ನಿನ್ನ ಸಿರುವ ತೋರುವೆ. ನಿಲ್ಲೋ ನಿಲ್ಲೋ ಮೋಡ ನಿನ್ನ ಹೃದಯ ಸೀಳುತ್ತೆ. ಕೆಲವು ಮಾತುಗಳನ್ನು ಎಲ್ಲೋ ವಾಲೆ ಇತ್ತಕ್ಕೆ ಸಿದ್ಧ ಮಾತುಗಳು ನಿಲ್ಲಿಸಿ ಇತ್ತಕ್ಕೆ ಸಿದ್ಧನಾಗು. ಸಿದ್ಧನಾಗೇ ಇರೋನು. ಇರಿ ಸಾಕು. ತಾಳಲೆ. ಎಲ್ಲೋ ಭ್ರಷ್ಟನೆ, ಏನಾಯ್ತು ನಿನ್ನ ಗತಿ? ಅಣ್ಣನೇ ತಿಳಿದ ಮಾಡದ ನನ್ನ ಅಪರಾಧವನ್ನು ಕ್ಷಮಿಸು. ಕ್ಷಮಿಸಿರನು ಮೂರ್ಖನೇ ಹೊರಡು. ಆಗಬಹುದು. ಹಾ ರಾಮಚಂದ್ರ, ಗಲ್ಬಿಟ್ಟು ಎಳೆಯದೆ ಮೋಸ ಪೋದೆ, ಅರೆಯದೆ ಮೋಸ ಪೋದೆ. ಎಳೆಯದೆ ಮೋಸ ಪೋದೆ, ಅರೆಯದೆ ಮೋಸ ಪೋದೆ. ಇನ ಕುಲಧರ ತರೋಳು ಬೇಟಾರು ಎಂದು ಎನದೆ, ಬೇಟಾರು ಎಂದು ಎನದೆ. ಎಳೆಯದೆ ಮೋಸ ಪೋದೆ, ಅರೆಯದೆ ಮೋಸ ಪೋದೆ. ಹಿಂದೆಗೆ ಬಂದವಯ್ಯೋ ಜನ ಪ್ರಾಣ ನಾಶನವೋ, ಜನ ಪ್ರಾಣ ನಾಶನವೋ. ಎಳೆಯದೆ ಮೋಸ ಪೋದೆ, ಅರೆಯದೆ ಮೋಸ ಪೋದೆ. ರಾಮಚಂದ್ರಮೂರ್ತಿ, ನಿಮ್ಮ ಮಾತನ್ನು ಕೇಳಿ ನರಿಯು ಸಿಂಹವು ಕೆಣಕಿದ್ದರಿಂದ ನನಗೆ ತಗಾದ ಪ್ರಾಯಶ್ಚಿತ್ತವಾಯಿತು. ನಿಮ್ಮ ಸಂಘವು ಸಾಕು ಸಾಕು. ಸುಗ್ರೀವನೇ, ನೀವಿಬ್ಬರು ಒಂದೇ ರೂಪದಲ್ಲಿದ್ದರಿಂದ ಸುಮ್ಮನೆ ಇದ್ದೆನು. ಪುನಃ ಈ ಮಾಲೆಯನ್ನು ಧರಿಸಿಕೊಂಡು ಇದ್ದಕ್ಕೆ ಸಿದ್ಧನಾಗು. ಈ ಸುಗ್ರೀವ ಆಂಜನೇಯ ಒಡೇನೆ ತಮ್ಮನೆಂಬ ವಾತ್ಸಲ್ಯದಿಂದ ನಮ್ಮಣ್ಣನು ಬಿಟ್ಟಿರುವನು, ಇಲ್ಲವಾದರೆ ಬಿಡ್ತಿರಲಿಲ್ಲ. ಇನ್ನು ನಾನು ಮುಂದಕ್ಕೆ ಹೋಗೋದಿಲ್ಲ. ಅಡೇನೆ ಈ ಮಾಲೆಯನ್ನು ಧರಿಸಿಕೊಂಡು ಲಕ್ಷ್ಮಣ, ಅಗ್ರಜ. ಈ ಮಾಲೆಯನ್ನು ಆಂಜನೇಯನ ಕೈಲಿ ಕೊಡು. ಆಂಜನೇಯರೇ, ಈ ಮಾಲೆಯನ್ನು ಸುಗ್ರೀವನಿಗೆ ಧರಿಸು. ಆಗಬಹುದು. ಅಡೇನೆ ಈ ಮಾಲೆಯನ್ನು ಧರಿಸಿಕೊಂಡು ಪುನಃ ಪುನಃ ಯುದ್ಧಕ್ಕೆ ಸಿದ್ಧನಾಗುವುದು. ತಪ್ಪದೇ ಜಯಪ್ರದವಾಗುವುದು. ಆಗಬಹುದು. ಹಲೋ ವಾಲೆ, ಹಲೋ ಹಲೋ ವಾಲೆ, ಧೀರನ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗೇ ಇರೋನು. ಎಲ್ಲಿ ಕೆಂಪುದನ್ನು ಚೇಚೆ ತೋರುವೆ ಬಲವ. ಎಲ್ಲಿ ಕೆಂಪುದನ್ನು ಚೇಚೆ ತೋರುವೆ ಬಲವ. ನಿನ್ನ ಗರ್ವ ಮುರಿವೆ ನಾನು ಬರದೆ ನಿಲ್ಲೋ ಚೇಚೆ. ಏತಕ್ಕೆ ಜಂಬವ ಜೆ 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 ಹೊರಲ ಬಲವ. ಏತಕ್ಕೆ ಜಂಬವ ಜೆ 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 ಹೊರಲ ಬಲವ. ಮಾತಕನೆ ಮಾತಕನೆ ಹೊರಲನು ಹೊರಲನು ಜೆ ಜೆ ಜೆ. ಹಿಂದಿನ ರಣರಂಗದಲ್ಲಿ ಪಟ್ಟಿದ್ದ ನೀನು ಭಂಗವನ್ನು. ಹಿಂದಿನ ರಣರಂಗದಲ್ಲಿ ಪಟ್ಟಿದ್ದ ನೀನು ಭಂಗವನ್ನು. ಈಗಲೇ ಬೇಗನೆ ಖಂಡಿಸಿ ಬಿಡನ್ನು ನೋಡಲು. ಹೊರ
ಧರಣ ಚರಣ ಚೇ 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 ಧರಣ ಬಲವ ಹಾ 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 ಧರಣ ಚರಣ ಚೇ 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 ಧರಣ ಬಲವ ಹಾ 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 ಪಾದಕನೆ ಕಾದಕನೆ ಧರಣ ಗುರವನು ಚೇ 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 ಎಲ್ಲ ವಾಲೆ ತೀರನ ಇದ್ದಕ್ಕೆ ಸಿದ್ಧನಾಗು ಸಿದ್ಧನಾಗಿರೋನು. ಸುಗ್ರೀವನಿ ಹಾಗೆ ಮಾಡಿ ಹುಡುಗರು ಹಾ 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 ಕೊಡ್ತಾರ ಬಾಳ್ಮ ಇದೇನು ಆಶ್ಚರ್ಯ, ನಾನು ಮತ್ತೊಬ್ಬ ಸಂಗಡ ಯುದ್ಧ ಮಾಡುತ್ತಿದ್ದ ಸಮಯದಲ್ಲಿ ನನ್ನನ್ನು ಮೋಸದಿಂದ ಕೊಂದ ಸೂರನು ಯಾರಾಗಿರಬಹುದು? ಈಗಲಾದ್ರೆ ಬಂದು ಎಲ್ಲವೋ ವಾಲಿ, ನಾನೇ ನಿನ್ನನ್ನು ಕೊಂದವನು. ಓಹೋ, ನೀನೇನು ಶ್ರೀರಾಮಚಂದ್ರನು ರಘುವಂಶದಲ್ಲಿ ಹುಟ್ಟಿದವನು, ದಶರಥರಾಯನ ಮಗ, ಲೋಕೈಕ ವೀರ. ಇಂಥವನ ಆದ್ದರಿಂದಲ್ಲವೇ ಮರೆಯಲು ನಿಂತು ನನ್ನ ಮೇಲೆ ಬಾಣವನ್ನು ಬಿಟ್ಟಿದ್ದು, ಸುಗ್ರೀವನಿಗೆ ಪ್ರೀತಿಯನ್ನು ಉಂಟು ಮಾಡಿದ್ದು. ನಿಮ್ಮ ಕಾಂತೇಶನ್ನು ನನ್ನಲ್ಲಿ ತಿಳಿಸಿದ್ದರೆ ನಿನ್ನ ಕಾಂತೆ ಕದ್ದವನನ್ನು ಅತಲ ಸುತಲ ಪಾತಾಳದಲ್ಲಿ ಅಡಗಿದ್ದರೂ ಬಿಡುತ್ತಲಿಲ್ಲ. ಹಿನ್ನಾಡಿ ಪ್ರಯೋಜನ. ನನ್ನ ಹೃದಯದಲ್ಲಿ ನೆಟ್ಟಿರುವ ಬಾಣವು ನನಗೆ ಬಹಳ ಸಂಕಟವನ್ನು ಉಂಟು ಮಾಡುತ್ತಿದೆ. ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡಬಾರದು. ಎಲ್ಲವೋ ವಾಲಿ, ನಿನ್ನ ತಮ್ಮನ ಪತ್ನಿಯಾದರೂ ಮಾದೇವಿಯನ್ನು ನೀನು ಆಕ್ರಮಿಸಿಕೊಂಡು ಮಾತು ದ್ರೋಹವನ್ನು ಮಾಡಿರುವೆ. ಆದ ಕಾರಣ ನಿನ್ನನ್ನು ಕೊಲ್ಲಬೇಕಾಯಿತು. ಓಹೋ, ಹಾಗೇನು? ನನ್ನ ಪಾಪದಿಂದಲೇ ನಾನು ಮಾಡಿದನು. ಅಂಗದನನ್ನು ಬಾಲ ಪ್ರೀತಿನಿಂದ ಸಾಕಿರೋನು, ಅವನನ್ನು ಕೈ ಬಿಡಬೇಡಿ. ಹಾಗೇ ಆಗಲಿ, ಚಿಂತಿಸಬೇಡ. ಶ್ರೀರಾಮಚಂದ್ರನೇ, ನಿಮ್ಮ ಬಾಣದಿಂದ ಹತನಾದ ನನಗೆ ಮೋಕ್ಷವನ್ನು ದಯಪಾಲಿಸಿ. ಹಾಗೆ ಆಗಲಿ, ಚಿಂತಿಸಬೇಡ. ಕಾಲು ಪಡ್ಕೋ. ಶ್ರೀರಾಮಚಂದ್ರನೇ, ಮಾಡಿ ಮಾ చెప్తాను నేను. ಶ್ರೀರಾಮಚಂದ್ರನೇ, ಓಹೋ, ಅಂಗದನನ್ನು ಬಾಲ ಪ್ರೀತಿನಿಂದ ಸಾಕಿದನು, ಅವನನ್ನು ಕೈ ಬಿಡಬೇಡಿ. ಹಾಗೆ ಆಗಲಿ, ಚಿಂತಿಸಬೇಡ. ಅಣ್ಣನೇ ಸುಗ್ರೀವನ ಅಣ್ಣನೇ, ಇನ್ನು ನಿನ್ನ ಮೇಲೆ ವೈರವಿಲ್ಲ. ಮರಣ ಅಂತ ವೈರಣ ಅಂತೆಂದು ಹೇಳಿದರು. ನಿನ್ನಂಥ ಅಣ್ಣನ್ನು ಕಳೆದುಕೊಂಡು ನಾನಿದ್ದು ಪ್ರಯೋಜನವಿಲ್ಲ. ಅಂಗದನು ಮಂತ್ರಿಗಳೊಡನೆ ಎಲ್ಲಾದರೂ ರಾಜ್ಯಭಾರವನ್ನು ಮಾಡಿಕೊಂಡಿರಿ. ನಾನು ಎಲ್ಲಾದರೂ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವನು. ಸುಗ್ರೀವನಿ, ಚಿಂತಿಸಿ ಪ್ರಯೋಜನವೇನು? ನಿಮ್ಮ ಅಣ್ಣನ ಮಾತಿನಿಂದ ನಡೆದುಕೊಳ್ಳುವುದೇ ಉತ್ತಮ. ಆಗಬಹುದು. ರಾಮಚಂದ್ರ ಮೂರ್ತಿಯೇ, ನಿಮ್ಮ ಬಾಣದಿಂದ ಹತನಾದ ನನಗೆ ಮೋಕ್ಷವನ್ನು ದಯಪಾಲಿಸಿ. ಇಲ್ಲವೋ ವಾಲಿ, ಚಿಂತಿಸಬೇಡ. ಹಾಗೆ ಆಗಲಿ. ಸ್ವಾಮಿ, ಪ್ರಾಣವನ್ನು ತತ್ತಿರಾ. ಇನ್ನು ಮುಂದೆ ನನ್ನ ಗತಿಯೇನು ಸ್ವಾಮಿ? ಜನನಕೋ ಮರಣಕೋ ವನಿತಾಮಣಿ. ಎಲ್ಲ ಓದ್ತಾರೆ. ಜನನಕೋ ಮರಣಕೋ ವನಿತಾಮಣಿ. ಕಾಲವೇ ನಿಮಿತ್ತ
ನಿತ್ಯ ನಿನ್ನಾಲೋಚನೆಗೈಯದೆ ಜರಿವರೇ ನೀಂ ಸುಮ್ಮನೆ ಜರಿವರೇ ನೀಂ ಸುಮ್ಮನೆ ಪತಿಯಲ್ಲಿ ನಡೆದ ಪುತ್ರ ಶೋಕ ಮೇಘಾಳೋ ಎಲ್ಲವೋ ತಾರಿ ಸಕಲಕ್ಕೂ ರಾರಿ ತಂದೆಯೇ ಜನಕ ಜನಕ ಜನಕಾನೆ ಪೋದಯ ತನುವಾನ ಬೇಲೆಯ ಜನಕಾನೆ ಪೋದಯ ಜನಜಾರೆ ಹಾರೆನೋ ಜನಜಾರೆ ಹಾರೆನೋ ಏದರೆಯೋ ಲಾಗೆನೋ ಜನಕಾನೆ ಪೋದಯ ತನುವಾನು ಮೇಲೆಯ ಜನಕಾನೆ ಪೋದಯ ಅಗತಾಯಿ ರಘುನಾಥನು ಮೋಸದಿಂದ ಬೇನಿನ್ನೋ ಅಥವಾ ಗೈದರೇನೋ ಜನಗರೇ ಅಥವಾ ಗೈದರೇನೋ ಯಾರು ಬಾರೆ ಪಾಲೆನೋ ಜನಕನೆ ಪೋದೆಯ ತನುವಾನು ಬೇಟೆಯ ಅತನಾದ ಎಂತು ಮತಸ್ಕೃತ ಅತನಾದ ಎಂತು ಮತಸ್ಕೃತ ಪರಿಣಿತೆಯು ರವಿರವಿ ಸುತವಾಸಲ್ಯನೇ ಜನಕ ಪೀತು ಹೀನಂಗ ಹಿಂಜಾರು ಗಜೆಯೋ ಪೀತು ಹೀನಂಗ ಹಿಂಜಾರು ಗಜೆಯೋ ಅಗತಾ ಮರೆಯೋಳು ವೃತ್ಯನಾಗುವರೇ ತಂದೆಗೆ ವೃತ್ಯನಾದೆಯ ಇಂದು ನನಗೆ ಗತಿ ಯಾರು? ನಾನು ಬಂದಾಗ ಕ್ಷಣವೇ ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಮುದ್ದಾಡುತ್ತಿದ್ದೆಯಲ್ಲ, ಇಂದು ನನಗೆ ಗತಿ ಯಾರು? ಏಕೆ ಸುಮ್ಮನೆ ಇರುವಿ? ನಾನು ನಿನಗೆ ಮಾಡಿದ ಅಪರಾಧವೇನು ಜನಕ? ಎಲ್ಲವೋ ತಾರಿ ಕೆಲ ತಾಟಕಾರಿ ರಾಕ್ಷಸರನ್ನು ಸಂಹರಿಸುವುದು ನಿನಗೆ ಸಹಜವು. ಸಹಜ. ಆದರೆ ನನ್ನ ಸ್ವಾಮಿಯನ್ನು ಈ ರೀತಿ ಮಾಡುವುದು ನಿಮಗೆ ನ್ಯಾಯವೇ ರಾಮಚಂದ್ರ? ಎಲ್ಲವೋ ತಾರಿ ಸಕಲಕ್ಕೂ ಕಾರಣವೇ ಕಾರಣವಾದ್ದರಿಂದ ನಿನ್ನ ಪತಿಯು ಕಾಲಾಧೀನನಾದನು, ವೀರಪತ್ನಿಯಾದೀನು. ಚಿಂತಿಸಿ ಪ್ರಯೋಜನವೇನು? ನಿನ್ನ ಮಗನಾದ ಅಂಗದನ ಅಭಿವೃದ್ಧಿಯಲ್ಲಿ ದೃಷ್ಟಿಯನ್ನಿಟ್ಟು ನಿನ್ನ ದುಃಖವನ್ನು ಸಮಾಧಾನಗೊಳಿಸಿಕೋ. ಎಲ್ಲೋ ತಾರಿ, ಇನ್ನು ಎಷ್ಟು ವ್ಯಸನ ಪಟ್ಟರೂ ಮುಗಿಯುವುದಿಲ್ಲ. ಮಹಾನುಭಾವನಾದ ವಾಲಿಗೆ ಪರಲೋಕ ಕೃತ್ಯಗಳನ್ನು ನೆರವೇರಿಸಲು ಎಲ್ಲರೂ ತೆರಳೋಣ ಬನ್ನಿ. ಅಡೇನೆ ಪಿತೃವಾಕ್ಯ ಪರಿಪಾಲನಾರ್ಥಕ್ಕಾಗಿ 14 ವರ್ಷ ನಗರ ಪ್ರವೇಶ ಕಿಷ್ಕಿಂಧೆಗೆ ಬಾರದೆ ಈ ರೀತಿ ಋಷಿಮುಖ ಪರ್ವತದಲ್ಲಿಯೇ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆರವೇರಿಸಲು ಆತನು ಋಷಿಮುಖ ಪರ್ವತದಲ್ಲಿಯೇ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆರವೇರಿಸಲು ಉದ್ಯುಕ್ತನಾಗಿರುವನು. ಆತನು ಎಂತಹ ಸತ್ಯಸಂಧನು! ಎಲ್ಲ ಸಚಿವನೇ, ವಾಲ್ಯ ಕಾಲದಿಂದ ತಪ್ಪಿಸಿದ ಪರಿಪಾಲಿಸ
ಆ ರಾಮನ ವಿಷಯವನ್ನು ಪತ್ನಿಯನ್ನು ಕಳೆದುಕೊಂಡು ದುಃಖದಲ್ಲಿ ಆಸಕ್ತನಾದ ಆತನನ್ನು ಸಾಮಾನ್ಯನೆಂದು ಹೇಳಲಾರೆ. ಆತನು ಶ್ರೀಮನ್ ನಾರಾಯಣ ಅವತಾರವೆಂದು ಯಾರು ತಾನೇ ಹೇಳಬಲ್ಲರು? ಹಾಗೆ ಅನುವರ್ತಿಸಿಕೊಂಡು ಅವರಿಬ್ಬರ ಸಹೋದರ ವಾತ್ಸಲ್ಯವು ಆಶಿಸುವುದು ಹೇಳಲವಲ್ಲ. ಅಡೇನೆ ನಿಜ ನಿಜ. ನಾವು ಇನ್ನು ಸಾವಕಾಶ ಮಾಡಲ್ಲ. ಎಲ್ಲರೂ ಶ್ರೀರಾಮಚಂದ್ರನ ಬಳಿಗೆ ತೆರಳೋಣ ಬನ್ನಿ. ಆಗಬಹುದು. ಜೈ ರಘುವೀರ ಸಮರ್ಥ. ಅನುಜ ಲಕ್ಷ್ಮಣ, ಅಗ್ರಜ, ಆಂಜನೇಯನು ಎಲ್ಲಿಯೂ ಕಾಣಿಲ್ಲವಲ್ಲ. ಅಣ್ಣನೇ, ಆತನು ತಮ್ಮ ಆಜ್ಞೆಯಂತೆ ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಲು ಕಿಷ್ಕಿಂದೆಗೆ ಹೋಗುವರು. ಬರುವ ವೇಳೆ ಆಯಿತು. ಪಾಲಿಸು. ಸುಗ್ರೀವನೇ, ಈ ಸಿಂಹಾಸನ ಮೇಲೆ ಕುಳಿತುಕೋ. ಆಗಬಹುದು. ಜಾತನೆ ಬಹು ಸೋಹಿಯ ರವಿ ಜಾತನೆ ಸರ್ವ ಓತ ಪಾದೆ ನಿತ್ಯದಿಂದ ನೀನು ಸರ್ವ ಓತ ಪಾದೆ ನಿತ್ಯದಿಂದ ನೀನು ಕಪಿಗಳ ಪದಿಸೈ ಕಿತಿಯ ವಹಿಸ ರವಿ ಜಾತನೆ ಬಾಬು ಸೋಹಿಯ ರವಿ ಜಾತನೆ
ವರಧರ್ಮ ಪ್ರಭುವಿಂದ್ರ ವಿಭೋ ವರಸ ಮಗಳುವ ಈ ಮನುಷ್ಯ ರಾಜ నా పక్కనే ఉంది. ನರ ರಾಮ ರಾಜ್ಯದೊಳಿರೆ ಸುಖದಿಲ್ಪರು ಈ ನಿನ್ನ ರಾಜ್ಯದ ಪ್ರಜೆಗಳು ಓ ಸುಗ್ರೀವನಿ ಧರ್ಮದಿಂದ ಸುಗ್ರೀವನಿ ಧರ್ಮ ಪ್ರಜಾಪರಿಪಾಲನೆಯಿಂದ ರಾಜ್ಯವನ್ನು ಆಳು ಮತ್ತು ಈ ನಿನ್ನ ಪಟ್ಟಾಭಿಷೇಕದ ವಿಷಯವನ್ನು ಈ ನಿನ್ನ ರಾಜ್ಯದ ಪ್ರಜೆಗಳಿಗೆ ಆಚರಿಸಬೇಕೆಂದು ಆಜ್ಞಾಪಿಸು. ಆಗಬಹುದು ವಿಜಯೇತು ಮಹಾನುಭಾವನೇ. ಉಂಡು ವಿಜಯೇತು ವಿಜಯೇತು ಮಹಾರಾಜರಿಗೆ ಮಹಾನುಭಾವನೇ, ನನ್ನನ್ನು ಕಾಲದಿಂದ ತಪ್ಪಿಸಿದ ನನ್ನಿಂದ ಆದಿಕಾದ ಕಾರ್ಯಗಳನ್ನು ನೆರವೇರಿಸಲು ಅಪ್ಪಣೆ ಆಗಬೇಕು. ಸುಗ್ರೀವನೇ, ಈಗ ವರ್ಷಕಾಲವು ಸನ್ನಿಹಿತವಾಗಿದೆ. ಇದು ಸೀತಾನ್ವೇಷಕ್ಕೆ ಅನುಕೂಲವಾದ ಕಾಲವಲ್ಲ. ಶರದೃತು ಪ್ರಾರಂಭವಾದ ಕೂಡಲೇ ನಾವು ಆ ಕಾರ್ಯಕ್ಕೆ ಪ್ರಯತ್ನಿಸೋಣ. ಹಾಗಾದರೆ ಕಿಷ್ಕಿಂಧಕ್ಕೆ ಹೋಗಲು ಅಪ್ಪಣೆ ಆಗಬೇಕು. ಆಗಬಹುದು, ಎಲ್ಲರೂ ತೆರಳಿರಿ. ಬಲ ಭೀಮ ಸಹಾಯ ತೇರಾ ದೇ ದೇರರೋ ದೇರ ಸುದೇರೋ ಭಕ್ತಮಯ ಪ್ರೇತಮಯ ರಾಮ ಸಹಾಯ. ಹೈ ರಘುವೀರ ಸಮರ್ಥ ಪಾಲಿಸು ಪಾಲಿಸು. ಜಾನಕಿ ಮನೋಹರೇ ಬೆಂಬಿಡಾದೆ ನವಮಿ ಬಂದೆ ಬೆಂಬಿಡಾದೆ ನವಮಿ ಬಂದೆ ಬೆಂಬರಾಗಿ ಕುಂತಲಕ ಆಗಮೋರು ಹಾಚಿ ಸೀತೆಯನ್ನ ಕಾಂಬೆನಿ ಪರಿಕ ಬಾಲೆಂದು ಬಾಲನಿನ್ನ ನೀನೆ ಕುಂತಲೆಗೆ ಆ ಕಂಬೋರು ಕಾಚಿ ಸೀತೆಯನ್ನ ಕಾಂಬೆನಿ ಪರಿಕ ಕೈತೇರಿ ಮಂಗಯಾಮಿ ಘನ ಸಂತಾಪವ ಪರಿಕರಿಸೆ ಆಗಮೋರ್ ಹಾಚಿ ಸೀತೆಯನ್ನ ಕಾಂಬೆನಿ ಪರಿಕ ಮುನಿಶೋ ವಿನೋದ ಮಂಗಳ ಗಾತ್ರಿ
ಅಳಲಿಗೆ ಗುರಿ ಮಾಡಿದೆ ಎಲ್ಲ ನೀ ಬರೀ ಅಳಲಿಗೆ ಗುರಿ ಮಾಡಿದೆ ಎಲ್ಲ ನೀ ಬರೀ ಮೊರಗುತ್ತ ಈ ವನದೊಳಗೆಂತು ಜೀವಿಪೆ ನಮಮ ಅಣ್ಣನು ಉಂಡು ಮಾಡಿಸ್ಬೇಕು ಅಣ್ಣನು ಕಾಂತೇವಿಯೋಗದಿಂದ ಮೂರ್ಛಿತನಾದನಲ್ಲ ಅಗ್ರಜ, ಚೇತರಿಸಿಕೊಳ್ಳಬೇಕು. ಜಾನಕಿ ಮನೋಹರೇ, ಎಲ್ಲಿರುವಿ? ನನ್ನೊಳಗೆ ಒಂದು ಅನುರಾಗದಿಂದ ಒಂದು ಮಾತನ್ನಾಡಬಾರದೆ. ಹಾ ಜಾನಕಿ. ಲಕ್ಷ್ಮಣ, ಅಗ್ರಜ, ವರ್ಷ ಕಾಲವೇನೋ ಕಳೆದು ಹೋಯಿತು. ನಮ್ಮಿಂದ ಉಗುರದ ಸುಗ್ರೀವನು ಇನ್ನೂ ಸೀತಾನ್ವೇಷಕ್ಕೆ ಪ್ರಯತ್ನಿಸಿಲ್ಲವಲ್ಲ. ಅಗ್ರಜ, ಆ ಸುಗ್ರೀವನು ರಾಜ್ಯವನ್ನು ಹೊಂದಿದನೆಂತಲೂ ರುಮಾದೇವಿ ಸ್ವಾಧೀನನಾದಲೆಂದು ತಿಳಿದು ಹಮ್ಮಿನಿಂದ ಮೆರೆಯುತ್ತಿರುವನು. ಅಪ್ಪಣೆಯಾದರೆ ಹೋಗಿ ಬರುವೆನು. ಅನುಜ, ಅಗ್ರಜ, ಅನುಜಾತ ಗುಣ ಪೂರಿತ ಅನುಜಾತ ಗುಣ ಪೂರಿತ ಮಾನಿತ ಕೇಳಿ ಅನುಜಾತ ಗುಣ ಪೂರಿತ ಲಕ್ಷ್ಮಣ ವರ ಶುಭ ಲಕ್ಷಣ ಮುರಾದಿನಿ ಲಕ್ಷ್ಮಣ ವರ ಶೋಭ ಲಕ್ಷಣ ಮುರಾದಿನಿ ಈ ಕ್ಷಣದಿನಿ ರಾಚಿಸು ಕಾರವ ಅನುಜಾತ ಗುಣ ಪೂರಿತ ಮಾನಿಗ ಕೇಳಿ ಅನುಜಾತ ಗುಣ ಪೂರಿತ ಲಕ್ಷ್ಮಣ ಜನಕ ಜಾತ್ಯೆಯೋ ಕಾಣಲ್ ಅನುಕೂಲಗಳು ಮಾಡಲ್ ಜನಕ ಜಾತ್ಯೆಯೋ ಕಾಣಲ್ ಅನುಕೂಲಗಳು ಮಾಡಲ್ ಅನುವಿಂ ಸುಗ್ರೀವನಿಗೆ ಅನುಮಾನಿಸದೆ ಕೇಳಿ ಅನುಜಾತ ಗುಣ ಪೂರಿತ ಮಾನಿತ ಕೇಳಿ ಅನುಜಾತ ಗುಣ ಪೂರಿತ ಲಕ್ಷ್ಮಣ, ಜಾಗೃತಿಯವಾಗಿ ಸುಗ್ರೀವನನ್ನು ನೋಡು. ತಮ್ಮಪ್ಪಣೆ ಅಂತ ಅಗ್ರಜ. ಹೋಗುವೆನ ಜವದೋಳ ರಾಜ, ಈಗಲೇ ಸುಗ್ರೀವನೊಳಗೆ ಈಗಲೇ ಸುಗ್ರೀವನು ಹೋಗುವೆನ ಜವದೋಳ ರಾಜ. ಮಾಡಿದ ಉಪಚಾರಗಳನ್ನು ನೋಡದೆ ಮದಾಂಧತೆಯೋಳು ಕೂಡಿ ಮೆರೆಯುತ್ತಿರುವ ವಾನರನು ಪದೇ ಪದೇ ವಿಧದೋಳು ಶಿಕ್ಷಿಸಿ ಬರಬೇಕು. ಹೋಗುವೆನ ಜವದೋಳ ರಾಜ, ಈಗಲೇ ಸುಗ್ರೀವನೊಳಗೆ ಈಗಲೇ ಸುಗ್ರೀವನು ಹೋಗುವೆನ ಜವದೋಳ ರಾಜ. ವಾಲಿಯ ವಿಧಾನ ಮೇಲಾದಿ ಪದವಿಯೋಳು ಓಡಾಡುತ್ತಿರುವ ನಮ್ಮ ಚರಿತೆಯನ್ನು ಮರೆತು ವಿನಯ ಮದಿನತೆಗಳಿಂದ ಹೋಗುವೆನ ಜವದೋಳ ರಾಜ, ಈಗಲೇ ಸುಗ್ರೀವನೊಳಗೆ ಈಗಲೇ ಸುಗ್ರೀವನು ಹೋಗುವೆನ ಜವದೋಳ ರಾಜ. ಚಂಡ ಕಿರಣಾತ್ಮ ಪೂರ್ಣ ಕಂಡು ನಿಜವನ್ನು ಚಂಡಕೋ ದಂಡನ ಬಂಡನ ಶಿಕ್ಷಿಸಿ ಬರುವೆನು ನವನತೆ ಕರ್ಬಿ ಹೋಗುವೆನ ಜವದೋಳ ರಾಜ, ಈಗಲೇ ಸುಗ್ರೀವನೊಳಗೆ ಈಗಲೇ ಸುಗ್ರೀವನು ಹೋಗುವೆನ ಜವದೋಳ ರಾಜ. ಅಗ್ರಜ, ಹೋಗಿ ಬರುವೆನು. ಜಯಶೀಲನಾಗಿ ಹೋಗಿ ಬಾ. ಆದಿಯೋಳರಿ ಸರಿ ನುಡಿಗಳಿಂದ ಅಗ್ರಜ, ಆದಿಯೋಳರಿ ಸರಿ ನುಡಿಗಳಿಂದ ಸಾಧಿಸಿ ಸತ್ಫಲದಿ ಕಡೆಗೆ ಮರೆತ ಸುಗ್ರೀವನ ಬಲದೆ ವಾದವನಾಂ ಧೂಳ್ಗೈವೆ ವಾದವನಾಂ ಧೂಳ್ಗೈವೆ ಮಾದದ ನಿಧಿ ಶಂಕರಗಳ ವಿಡಪ್ಪ ಕಡಮ. ಆ ಮದಾಂಧಮನು ಎಲ್ಲಿರುವನೋ ಕಾಣೆನಲ್ಲ. ಆ ಮದಾಂಧಮನು ನನ್ನ ಎದುರಿಗೆ ಬರಲಿ. ಸುಡಿವೆ ಕಿಷ್ಕಿಂದವದನ
ಮಾಡಿದು ಪಡವೆಯೊಳಿಡವೇ ಆಡುವೆನು ಕೇಡುಗನ ಸುಗ್ರೀವನ ಬಲದಿನ ಆಡುವೆನು ಕೇಡುಗನ ಸುಗ್ರೀವನ ಬಲದಿನ ಮುಡಿಸಿದು ಕೋಪಾಗ್ನಿ ಆಹುತಿ ಕೊಡುವೆ ಆ ಮದಾಂಧವನು ನನ್ನ ಎದುರಿಗೆ ಬರಲಿ. ನಂಬೆದವರೋಳ್ ಕತೆ ಎನ್ನು ತೋರ್ಬದು ಚಿನ್ನವೇ ಮನ್ನಿಸೆ ಮಹಾನುಭಾವ ಸನ್ನುತ ಸುಗುಣಕರ ಚಂಡ ಕೋಪದಿಂದ ನೀನು ಚಂಡ ಕೋಪದಿಂದ ಮೋನು ಚಂಡೆ ಮೃಗಲೆ ಕೈ ತಲೆ ಕಂಡು ಬೆದರೆ ರಾಮರಿಗೆ ಕಂಡು ಬೆದರೆ ರಾಮರಿಗೆ ಬ್ರಹ್ಮಾಂಡ ಮುಳುಗುವದೇ ಮನ್ನಿಸೆ ಮಹಾನುಭಾವ ಸನ್ನುತ ಸುಗುಣಕರ. ಸ್ವಾಮಿಯೇ ಶಾಂತನಾಗಬೇಕು. ನಮ್ಮ ತಂದೆಯಾದ ಸುಗ್ರೀವನನ್ನು ಅಪರಾಧಿ ಎಂದು ಎನ್ನಿಸಿಕೊಡೋದು. ಏನೇನು ಅಪರಾಧಿ ಎಂದು ಎನಿಸಿಕೊಡದೆ ಮಾಡಿದ ವಾಗ್ದಾನವನ್ನು ಮರೆತು ದಶಕಂಠನ ಮೇಲೆ ಯುದ್ಧಕ್ಕೆ ಹೊರಟನೆ. ಅವನು ಹೇಳಿದ ಅವಧಿಯಂತೆ ಇನ್ನೂ ವರ್ಷ ಕಾಲವೂ ಕಳೆಯಲಿಲ್ಲವೇ? ನೀನು ಸಹ ಪಾನದಿಂದ ಪಿತ್ತ ಉನ್ನತಿಗೇರಿದಂತೆ ಮಾತನಾಡ್ತಿಲ್ಲ. ದೇವನೇ ಕ್ಷಮಿಸು. ನಮ್ಮ ತಂದೆಯಾದ ಸುಗ್ರೀವನನ್ನು ನಿಮ್ಮ ಸನ್ನಿಧಾನಕ್ಕೆ ಕರೆದುಕೊಂಡು ಬರುವನು. ಹಾಗೆಯೇ ಮಾಡು. ಅವಿವೇಕಿಗಳು ತಮ್ಮ ಸಂತೋಷ ಕಾಲದಲ್ಲಿ ಪರರ ಸುಖ ದುಃಖವನ್ನು ಮನಸ್ಸಿಗೆ ತಂದುಕೊಳ್ಳುವರೇ? ಮನುಷ್ಯರೇ ಹೀಗಿರುವಾಗ ಆ ಚಪಲ ಚಿತ್ತವಾದ ಕಪಿಯು ಇನ್ನು ಹೇಗಿರುವುದು? ಸ್ವಾಮಿ ಲಕ್ಷ್ಮಣ ಸ್ವಾಮಿ ಯಾತಕ್ಕೆ ಕೋಪಿಸುವೆ? ರಾಮಾನುಜ ಈ ಪರಿ ಯಾತಕ್ಕೆ ಕೋಪಿಸುವೆ? ಸನಿಹಕ್ಕೆ ಬರುತ್ತಿದೆ ಪುರುಷರ ಕಪಿಬಲ. ಸ್ವಾಮಿ ಸನಿಹಕ್ಕೆ ಬರುತ್ತಿದೆ ಪುರುಷರ ಕಪಿಬಲ. ಯಾತಕ್ಕೆ ಕೋಪಿಸುವೆ? ರಾಮಾನುಜ ಈ ಪರಿ ಯಾತಕ್ಕೆ ಕೋಪಿಸುವೆ? ತಾಮಾಸ ಮಾಡುವರೆ ರಘುರಾಮನ ಕಾರ್ಯಕ್ಕೆ ತಾಮಾಸ ಮಾಡುವರೆ. ಅಕ್ಕ ಪಾಡಿದ ರಾಘವರಾಮನ ಅಕ್ಕ ಪಾಡಿದ ರಾಘವರಾಮನ ಯೋಗಕ್ಷೇಮವನ್ನು ಮರೆತು ತಾಮಾಸ ಮಾಡುವರೆ. ರಘುರಾಮನ ಕಾರ್ಯಕ್ಕೆ ತಾಮಾಸ ಮಾಡುವರೆ. ಸನಿಹಕ್ಕೆ ಬರುತ್ತಿದೆ ಪುರುಷರ ಕಪಿಬಲ. ಸ್ವಾಮಿ ಶಾಂತರಾಗಿ. ಸನಿಹಕ್ಕೆ ಬರುತ್ತಿದೆ ಪುರುಷರ ಕಪಿಬಲ. ಯಾತಕ್ಕೆ ಕೋಪಿಸುವೆ? ರಾಮಾನುಜ ಈ ಪರಿ ಯಾತಕ್ಕೆ ಕೋಪಿಸುವೆ? ಆಕ ಪಾಡಿದ ರಾಘವರಾಮನ ಆಕ ಪಾಡಿದ ರಾಘವರಾಮನ ಯೋಗಕ್ಷೇಮವನ್ನು ಮರೆತು ತಾಮಾಸ ಮಾಡುವರೆ. ರಘುರಾಮನ ಕಾರ್ಯಕ್ಕೆ ತಾಮಾಸ ಮಾಡುವರೆ. ಹೆಲೆ ಲಕ್ಷ್ಮಣ ಸ್ವಾಮಿ, ನೀವು ಈ ರೀತಿ ಕೋಪಿಸಿಕೊಳ್ಳುವುದು ತರವಲ್ಲ. ನಿಮ್ಮ ಕಾರ್ಯದಲ್ಲಿ ಸುಗ್ರೀವರು ನಿರಂತರವಾಗಿ ಅವರು ನಿಮ್ಮ ಕಾರ್ಯದಲ್ಲೇ ಇರುವರು. ನೀವು ಆಜ್ಞೆಯನ್ನು ಕೊಡುವುದಾದರೆ ನಾನು ಈಗಲೇ ಕರೆದುಕೊಂಡು ಬರುವೆನು. ಹಾಗೆಯೇ ಮಾಡು. ಹಾಗೆ ಆಗಲಿ ಸ್ವಾಮಿ. ಕೋಪಿಷ್ಠನಾದ ಲಕ್ಷ್ಮಣರು
ದ್ವಾರದಲ್ಲೇ ನಿಂತಿರುವರು. ತಾವು ಒಂದು ಸಾರಿ ಹೋಗಿ ಅವರನ್ನು ಕಂಡು ಬರುವಿರಾಗಿ. ಇದೆಲ್ಲವೂ ಆತನಿಂದಲೇ ಉಂಟಾಗಬಹುದಲ್ಲವೇ? ಏನವೋ ಸುಗ್ರೀವನೇ, ಎಷ್ಟು ಮದಾನೆ ಚಲಿನಾಗೆ ಚಚೇಬ್ರಸ, ಎಷ್ಟು ಮದಾನೆ ಚಲಿನಾಗೆ, ಎಷ್ಟು ಮದಾನೆ ಚಲಿನಾಗೆ ಚಚೇಬ್ರಸ, ಎಷ್ಟು ಮದಾನೆ ಚಲಿನಾಗೆ. ಅಂಗನಿಯೋಳಂಗ ಬವ ಸುಂದಿರದೆ ಬಂಗವನು. ಏನವೋ ಸುಗ್ರೀವನೇ, ಅಂಗನಿಯೋಳಂಗ ಬವ ಸುಂದಿರದೆ ಬಂಗವನು, ಬಂಗವನು ಮುಂಗಣನೆ ಬೆಂಕಿಸುವೆ ಮೊಗ್ಗು. ಎಷ್ಟು ಮದಾನೆ ಚಲಿನಾಗೆ ಚಚೇಬ್ರಸ, ಎಷ್ಟು ಮದಾನೆ ಚಲಿನಾಗೆ. ಎಂದು ನಾನು ಬಂದಿರಲು ತಂದವದ ನಂದನೆಯೊಳ್, ಎಂದು ನಾನು ಬಂದಿರಲು ತಂದವದ ನಂದನೆ, ನಂದನೆಯೊಳ್ ಗಂಧರ್ವ ಎಷ್ಟು ಮದಾನೆ ಚಲಿನಾಗೆ ಚಚೇಬ್ರಸ, ಎಷ್ಟು ಮದಾನೆ ಚಲಿನಾಗೆ. ಲಕ್ಷ್ಮಣನ ಲಕ್ಷಿಸದೆ ಕುಬ್ಜಯ ಸೋಲಿಚ್ಚರನೆ. ಯೋ ಸುಗ್ರೀವನೇ, ಲಕ್ಷ್ಮಣನ ಲಕ್ಷಿಸದೆ ಕುಬ್ಜಯ ಸೋಲಿಚ್ಚರ ಬೆಚ್ಚಿಸುವೆ ಮೊಗ್ಗನು, ಬಂಗವನು ಮಂಗನು. ಎಷ್ಟು ಮದಾನೆ ಚಲಿನಾಗೆ ಚಚೇಬ್ರಸ, ಎಷ್ಟು ಮದಾನೆ ಚಲಿನಾಗೆ. ಎಲ್ಲವೋ ಸುಗ್ರೀವನೇ, ಬಾಲನಾದ ಅಂಗದನನ್ನು ದುಃಖಿಸುವ ರಾಣಿಯನ್ನು ನೋಡಿ ನಿನ್ನ ಅಪರಾಧವನ್ನು ಕ್ಷಮಿಸಿದರು. ಇಷ್ಟೊಂದು ತಿರಸ್ಕಾರದಿಂದ ವರ್ತಿಸ್ತಿರುವೆ. ಗೋಪ ನಿಗೆ ದೀಪಮಯ ಗೋಪ ಮನದೆ, ಗೋಪ ನಿಗೆ ದೀಪಮಯ ಗೋಪ ಮನದೆ. ಒಂದೇ ಮುಂದೋ ಜಯ ಮುಂದೋ ಜಯ ಮುಂದೋ ಜಯ, ಗೋಪ ನಿಗೆ ದೀಪಮಯ ಗೋಪ ಮನದೆ. ಏ ಗೋಪ ನಿಗೆ ದೀಪಮಯ ಗೋಪ ಮನದೆ. तरसे रोचानय, तरसे रोचानय, दोला करा परिपाल, गोपा मेरे देवा मय गोपा मय, हे गोपा मेरे देवा मय गोपा मय. ಮಹಾನುಭಾವನೇ, ನನ್ನ ಅಪರಾಧವನ್ನು ಕ್ಷಮಿಸು. ನಮ್ಮ ಕಾರ್ಯಕ್ಕಾಗಿ ವೀರಾದಿ ವೀರರು ಬಂದಿರೋರು. ಮುಂದಿನ ಕಾರ್ಯವನ್ನು ನೋಡಲು ಅಪ್ಪಣೆ ಆಗಬೇಕು. ಹಾಗೇ ಮಾಡು. ಅಪ್ಪಣೆ ಆದರೆ ಕರೆದುಕೊಂಡು ಸೈನ್ಯವನ್ನು ಕರೆದುಕೊಂಡು ಹೋಗಬೇಕು. ಹಾಗೇ ಮಾಡು. ಮನ್ನಿಸಿರನು ಹಾಗೇ ಮಾಡು. ಸುಗ್ರೀವನಿಗೆ ಎಚ್ಚರಿಕೊಳ್ಳಲು ಹೋದ ಸೌಮಿತ್ರಿಯು ಇನ್ನೂ ಬಾರಲಿಲ್ಲವಲ್ಲ. ಅಗ್ರಜ ಅಗ್ರಜ, ವಂದಿಸುವೆನು. ಅನುಜ, ಸಮಾಚಾರವೇನು? ಅಗ್ರಜ, ಸುಗ್ರೀವನು ಸೈನ್ಯ ಸಮೇತರಾಗಿ ಬರ್ತಿರುವರು. ರಂಡ ರಾಮ 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 ಸೀತಾ ರಾಮ 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 ರಹಾಯ ರಾಮ ರಹಾಯ ಬಲಾಬೆ ಬಲಹಾಯ ದೇರಾ ತೋ ದೇರೋ ದೇರ ತೋ ದೇರೋ ಅಮಿತ ವಿಧ ಪ್ರಿಯ ಸುಮಯ ರಾಮ ರಹಾಯ ಬಲಾಬೆ ಬಲಹಾಯ ದೇರಾ ತೋ ದೇರೋ ದೇರ ತೋ ದೇರೋ ಬಾಹು ಬಾಹು ರ ಬಲ ಬಾಹು ಬಲ ಅಮಿತ ವಿಧ ಪ್ರಿಯ ಸುಮಯ ರಾಮ ರಹಾಯ ಬಲಾಬೆ ಬಲಹಾಯ ದೇರಾ ತೋ ದೇರೋ ದೇರ ತೋ ದೇರೋ. ಜೈ ರಘುವೀರ ಸಮರ್ಥ. ಕಪೀರರೇ ಜಯಶೀಲರಾಗಿರಿ. ಸುಗ್ರೀವ, ರಾಮಚಂದ್ರಮೂರ್ತಿ, ತಮ್ಮ ಕಾರ್ಯಕ್ಕಾಗಿ ವೀರಾದಿ ವೀರರು ಬಂದಿರೋರು. ಮುಂದಿನ ಕಾರ್ಯವನ್ನು ನೋಡಲು ಅಪ್ಪಣೆ ಆಗಬೇಕು. ಸುಗ್ರೀವನೇ, ಇವರಿಗೆ ಆ ದೆಸ ಕಂಡರೆ ಸೀತೆಯನ್ನು ಎಲ್ಲಿಟ್ಟು ತಿಳಿದುಕೊಂಡು ಬರುವಂತೆ ಆಜ್ಞಾಪಿಸು. ಅಪ್ಪಣೆ ಆಗಬಹುದು. ವೇತನೆ, ನೀನು ಪೂರ್ವ ದಿಕ್ಕಿಗೆ ಹೊರಡು. ಇಲ್ಲ ಸಸ್ಯವಿಶೇಷಣೆ, ನೀನು ಉತ್ತರ ದಿಕ್ಕಿಗೆ ಹೊರಡು. ಇಲ್ಲ ಸಸ್ಯವಿಶೇಷಣೆ, ನೀನು ದಕ್ಷಿಣ ದಿಕ್ಕಿಗೆ ಹೊರಡು. ಹೋಗಿ ಅಲ್ಲಿ ಸೀತೆ ಸಸ್ಯಶ್ರೇಷ್ಠ ಒಂದು ತಿಂಗಳಲ್ಲಿ ಪೂಜಾಳಾದ ಸೀತಾದೇವಿಯನ್ನು ಕಂಡು ಬರಬೇಕು. ಇಲ್ಲ ಹೋದರೆ ನಿಮಗೆ ಮರಣದಂಡವಾದಿತ್ತು.
ಎಲ್ಲೋ ಎಲ್ಲೋ ಏನಂತಾನೆ ಪೂಜಾಳ ಸ್ವಾಮಿ ಮಹಾಸ್ವಾಮಿ ಮಹಾಪರಾಕ್ರಮಶಾಲಿ ಆಂಜನೇಯನು ಆದ್ದರಿಂದ ಈ ಕಾರ್ಯವು ಸಾಧಕವಾಗುವುದೆಂದು ನಂಬಿರುವನು. ನಾನು ಹಾಗೆಯೇ ನಂಬಿರುವನು. ಆಂಜನೇಯನೇ ಇಲ್ಲಿ ಬಾ. ಜೈ ಗುರು ಸಮರ್ಥ. ಮಾರುತಿ ನೀ ಕೇಳು, ಜಾನಕಿ ಗುರುತುಗಳ ವಿವರಿಸಿ ಹೇಳುವೆ. ಮಾರುತಿ ನೀ ಕೇಳು, ಪರಿ ಪರಿ ವಿಧದೊಳು ಪರೀಕ್ಷಿಸಿ ಈಗಲೇ ಪದ್ಮರೇ ನಿಗಳುಂಟು ಅಂಗೈಯಲಿ ಪದ್ಮರೇ ನಿಗಳುಂಟು. ಪಾದದೊಳ್ ನಾಡಲ ಪರೀಕ್ಷಿಸಿ ಈಗಲೇ ಪದ್ಮರೇ ನಿಗಳುಂಟು ಅಂಗೈಯಲಿ ಹಸರ ಜನವುಂಟು. ಆಂಜನೇಯನೇ, ಇವೆಲ್ಲವೂ ನಿನಗೆ ನಂಬಿಕೆ ಉಂಟಾಗುವುದಕ್ಕಾಗಿ ಕೊಟ್ಟಿರನು. ಅಂತೂ ನೀನು ಸೀತೆಯನ್ನು ಕಂಡಾಗ ಗುರುತಿಗಾಗಿ ಈ ಉಂಗರವನ್ನು ಕೊಡು. ತಿಂಗಳಲ್ಲಿ ಹಾಗೆ ಆಗಲ್ಲ. ಸೀತೆಯ ಮಾಸ ಕುಶಲವನ್ನು ತಿಳಿದುಕೊಂಡು ಬರುವಂತಾಗು. ಶ್ರೀರಾಮಚಂದ್ರ ತಿಂಗಳಲ್ಲಿ ತಮ್ಮ ಶ್ರೀರಾಮನೇ, ಶ್ರೀರಾಮನಿನ್ನಯ ಕರುಣಾ ರಸವು ಸವಿಸಲು. ಶ್ರೀರಾಮನಿನ್ನಯ ಕರುಣಾ ರಸವು ಸವಿಸಲು ಕಟಾಕ್ಷ ಹೊಂದಿದ್ದರೆ ಕ್ಷಣದೋಳಾರಾವಣಲಂಶದಂ ಪಡೆದು ಧೈರ್ಯ ಜಾನಕಿಯ ಜಯ ಕಂಡುಕೊಳ್ಳು. ರಾಮ ರಾಮ ರಾಮ. ಮುದುತಾಜ್ಞೆಯನ್ನು ನೀಡಯ್ಯ ರಘುರಾಮಯ್ಯ, ಮುದುತಾಜ್ಞೆಯನ್ನು ನೀಡಯ್ಯ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಕ್ಕು ನಾಲ್ಕು ದಶವು ರಾಮಂ ಸದ್ಗುಣ ರಾಮ ದಶರಥ ಸುತ ರಾಮ. ರಾಮಂ ಸದ್ಗುಣ ರಾಮ ದಶರಥ ಸುತ ರಾಮ. ಶ್ರೀರಾಮ ರಘುರಾಮಯ್ಯ ಮುದುತಾಜ್ಞೆಯನ್ನು ನೀಡಯ್ಯ. ರಘುರಾಮಯ್ಯ ಮುದುತಾಜ್ಞೆಯನ್ನು ನೀಡಯ್ಯ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕು ನಾಲ್ಕು ದಿಕ್ಕು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕು ನಾಲ್ಕು ದಿಕ್ಕು. ಕಂಡರತು ಬರುವೆನಯ್ಯ ರಘುರಾಮಯ್ಯ, ಕಂಡರತು ಬರುವೆನಯ್ಯ. ಶ್ರೀರಾಮಯ್ಯ ಕಂಡರತು ಬರುವೆನಯ್ಯ. ಶ್ರೀರಾಮಚಂದ್ರ ತಿಂಗಳಲ್ಲಿ ತಮ್ಮ ಮನವನ್ನು ಹರಸುಗೊಳಿಸುವನು ಮಹಾನುಭಾವನೆ. ಧೀರನೇ, ಜಯಶೀಲನಾಗಿ ಹೋಗಿ ಬಾ. ಶ್ರೀರಾಮಚಂದ್ರ ನಿನ್ನ ಕರುಣಾ ಕಟಾಕ್ಷವು ನನ್ನಲ್ಲಿ ಸದಾ ಸಂಪೂರ್ಣವಾಗಿರಲು ಮಹಾನು. ಹಾಗೆ ಆಗಲಿ. ಶ್ರೀರಾಮಚಂದ್ರ ನಿಮ್ಮ ಪಾದ ಮುಟ್ಟಿ ಒಂದು ಪ್ರಮಾಣ ಮಾಡುತ್ತೀನಿ. ಅಂತ ಪ್ರಮಾಣವೇನು? ಶ್ರೀರಾಮಚಂದ್ರ ಸೀತಾ ಮಾತೆ ನೆಲೆಯನ್ನು ಕಂಡಲ್ಲದೆ ಒಂದು ತೃಣ ಮಾತ್ರ, ಒಂದು ಉದ್ಧರಣ ಜಲವಾಗಲಿ ಮತ್ತು ಒಂದು ತೃಣ ಮಾತ್ರ ಹಣ್ಣಾಗಲಿ ಪಾನ ಮಾಡುವುದಿಲ್ಲ. ಇದೋ ತಮ್ಮ ಪಾದ ಸಾಕ್ಷಿ. ಹಾಗೆ ಆಗಲಿ, ಹೋಗಿ ಬಾ. ಹಾಗಾದೇನೆ ಪರಿವಾರವಲ್ಲವನ್ನು ಅನುಗೊಳಿಸಿಕೊಂಡು ಬಾ. ರಾಮ 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 ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ವೀರಾಸು ವೀರರೋ ಧೀರ ಸುಧೀರೋ. ರಾಮ
ರಾಮ ರಾಮ ಸೀತಾ ರಾಮ 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 ಸಹಾಯ ಬಲ ಭೀಮ ಸಹಾಯ ಧೀರ ಧೀರರೋ ಧೀರ ಸುಧೀರೋ ಅಮಿತ ಭಜ ಪ್ರಿಯ ಸುತಮ ರಾಮ ಸಹಾಯ ಭೀಮ ಸಹಾಯ போடா போயிடு அப்ப அண்ணா அங்கதானே இந்த அரதையன்னோ ಹೇಳಿರಿ ಹೇಳಿರಿ ಲೀಲಯೋಳರು ಹೇಳಿರಿ ಹೇಳಿರಿ ಲೀಲಯೋಳರು ಬೇಲಾಗಿ ವಾರದಿದಾಡುತ್ತೆ ಹೇಳಿರಿ ಹೇಳಿರಿ ಲೀಲಯೋಳರು ಬೇಲಾಗಿ ವಾರದಿದಾಡುತ್ತೆ ಚಾರಪ ಯೋಜನ ಆರುತೆ ಲಂಕೆಯೋ ಚಾರಪ ಯೋಜನ ಆರುತೆ ಲಂಕೆಯೋ ಸೇರುತ್ತ ಗಂಭೀರ ಶ್ರೀರಾಮ ಹರಸೆಯೋ ಹೇಳಿರಿ ಹೇಳಿರಿ ಯೋಜನ ಆರಿ ಹೋಗೋವೆ ನಾನು ಯೋಜನ ಆರಿ ಹೋಗುವೆ ನಾನು ಆರಿ ದಿನಗಿ ಬರಲಾರೆ ಹೇಳಿರಿ ಹೇಳಿರಿ ಹೇಳಾಗೆ ಆರದಿದಾಗುದೆ ಬಾಲನ ನಾನು 100 ಯೋಜನೆ ಹಾರಬಲ್ಲೆನು ಹಿಂತಿರುಗಿ ಬರಲು ಅನುಮಾನಿಸ್ತಿರುವೆನು ನಾನು 90 ಯೋಜನೆ ಆರಬಲ್ಲೆನು ನಾನು 100 ಯೋಜನೆ ಆರಬಲ್ಲೆನು ಆದರೆ ಹಿಂತಿರುಗಿ ಬರಲು ನನಗೆ ಸಾಧ್ಯವಿಲ್ಲ ಯುವರಾಜನೇ ಇಷ್ಟೇಕೆ ಯುವರಾಜನೇ ಇಷ್ಟ ಯುವರಾಜನೇ ಇಷ್ಟಕ್ಕೆ ನೀನು ಹೇಳು ಯುವರಾಜನೇ ಯುವರಾಜನೇ ಇಷ್ಟಕ್ಕೆ ಇಷ್ಟಕ್ಕೆ ಆಂಜನೇಯ ದೂರದರ್ಶಿಯೋ ದೂರದರ್ಶಿಯೋ ಅದನ್ನ ಪ್ರದರ್ಶನ ಮಾಡಿ ಆಗಬಹುದು ಪ್ರಾರ್ಥಿಸೋಣ ಆಂಜನೇಯನೇ ಮಾರುತ ಸಂಜಾತ ಮಾರುತ ಸಂಜಾತ ತಾರಕೊಂಡಾಯುತ ಮಾರುತ ರಾಘವ ಕಾರ್ಯವ ಸಾಧಿಸಲೋಗನ ರಾಘವ ಕಾರ್ಯವ ಸಾಧಿಸಲೋಗನ ಆಗರವನ್ನು ದಾಟುವಂತ ಹನುಮಂತ ಗುಣವಂತ ಫಲವಂತ ಸಂಜಾತ ಆಂಜನೇಯನೇ ಆಂಜನೇಯನೇ ನಿನ್ನ ಸಾಹಸವನ್ನು ನೋಡಿ ಕುತೂಹಲ ಬರದಾದ ನಮಗೆ ನೇತ್ರಾನವನ್ನು ಉಂಟು ಮಾಡೋ ಕಪಿವೀರರೇ ನೀವಿನ್ನು ಚಿಂತಿಸಬೇಡಿ ನಾನು ಸದಯೋಜನ ವಿಸ್ತೀರ್ಣವುಳ್ಳ ಲಂಕೆಯನ್ನು ಸರದಿ ಇಲ್ಲದೆ ಲಕ್ಷ್ಯವಿಲ್ಲದೆ ಲಂಕಿಸಿ ಮಾತೆಯ ಕುಶಲವನ್ನು ತಿಳಿದುಕೊಂಡು ಬರುವುದು ನಾನು ಬರುವವರೆಗೂ ನೀವು ಭಯಪಡುವ ಕೆಲಸವಿಲ್ಲ ರಾಮಜ್ಞಾನ ಮಾಡಬಹುದು ರಾಮಜ್ಞಾನ ಮಾಡಿಕೊಂಡು ಇಲ್ಲೇ ಕುಳಿತಿರಿ ಆಗಬಹುದು ಅಂತ ಬದಣ ಎಂತ ಏಮ್ ಸಿಂಪಲ್ ಅಂದರು ಜೈ ರಘುವೀರ ಸಮರ್ಥ ಈ ರಾಮಚಂದ್ರ ನಿನ್ನ ಕರುಣಾ ಕಟಾಕ್ಷವು ನನ್ನಲ್ಲಿ ಸದಾ ಸಂಪೂರ್ಣವಾಗಿರಲಿ ಮಹಾನುಭಾವನೆ ಸಾಗರವೆಂತೋ 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 ಹಾರುವೆ ನಾನಿ ತೋರುವ ಬ್ರಹ್ಮಗೆ ರಾಮ ರಾಮ ದಶರಥ ಪುತ್ರನ ಮನದಲ್ಲಿ ನಾನಿಸಿ ದಶರಥ ಪುತ್ರನ ಮನದಲ್ಲಿ ಧ್ಯಾನಿಸಿ ಹಾರುವೆ ನಾನಿ ಸಾಗರವ ನಂದ
ನಂದನ ಚಂದದಿ ಸಾಗರ ನಂದ ನಂದನ ಚಂದದಿ ಸಾಗರ ಹಾರುವೆ ನಾನೀ ಸಾಗರವ ಸಾಗರವೆಂದು ಸಾಗರವೆಂದು ಹಾರುವೆ ನಾನೀ ತೋರುವ ಬ್ರಹ್ಮಗೆ ರಾಮ ರಾಮ ನಂದ ನಂದನ ಚಂದದಿ ಸಾಗರ ನಂದ ನಂದನ ಚಂದದಿ ಸಾಗರ ಹಾರುವೆ ನಾನೀ ಸಾಗರವ ಹಾರುವೆ ನಾನೀ ಸಾಗರವ ಸಾಗರವೆಂದು ಸಾಗರವೆಂದು ಹಾರುವೆ ನಾನೀ ತೋರುವ ಬ್ರಹ್ಮಗೆ ರಾಮ ರಾಮ ಶ್ರೀರಾಮಚಂದ್ರ ನನ್ನ ಕರುಣಾ ಕಟಾಕ್ಷವು ನನ್ನಲ್ಲಿ ಸದಾ ಸಂಪೂರ್ಣವಾಗಿರಲು ಮಹಾನು. ಜೈ ರಘುವೀರ ಸಮರ್ಥ. ಇನ್ನು ಸಂಶಯವೇನು? ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡು ಇಳಿದರ ಇಂಡು ಬೇಬಲ ಕಂಡು ಇಳಿದರ ಇಂಡು ಬೇಬಲ ಕಂಡೆ ನಾಂ ಲಂಕ ನಗರವ ಮಣಿ ಮಂಡಲ ಒಲಿದ ಕಂಡೆ ನಾಂ ಲಂಕಾ ನಗರವ ಬಲಸಿ ಕೋಟೆ ಇವುಗಳ ಶ್ರೀರಾಮಚಂದ್ರ ಬಲಸಿ ಕೋಟೆ ಇವುಗಳ ಕಂಗೊಳಿ ಬಗೋ ಸೆಳೆಯುತ್ತೆ ಕಂಡೆನ ನಗರವ ಮಣಿಮಂಡಲ ವನಿಜ ಕಂಡೆನ ಲಂಕಾ ನಗರವ ಬಲಸಿ ಕೋಟೆ ಇವುಗಳ ಸುಗುಣ ಇವುಗಳ ಬಲಸಿ ಕೋಟೆ ಇವುಗಳ ಬರುತ್ತನೇಗಲ ನಗರವ ಕಂಡೆ ನಾಂ ಲಂಕಾ ನಗರವ ಮಣಿಮಂಡಲ ವನಿತ ಕಂಡೆ ನಾಂ ಲಂಕಾ ನಗರವ ಜೈ ರಘುವೀರ ಸಮರ್ಥ. ಶ್ರೀರಾಮಚಂದ್ರ ನಿನ್ನ ಮಹಿಮೆಯೂ ಅದ್ಭುತವಲ್ಲವೇ? ನೀನು ಲಗನ ಕಾಲದಲ್ಲಿ ನನಗೆ ಸಹಾಯವನ್ನು ಮಾಡಲು ಬಂದ ವೈರಾಂಕ ಪರ್ವತವನ್ನು ತಿರಸ್ಕರಿಸಿದ್ದು ಅಲ್ಲದೆ ನನ್ನ ನೆರಳನ್ನು ಹಿಡಿದು ಚೆಲ್ಲಿಸದೆ ನಿಲ್ಲಿಸದೆ ಸಿಂಹಕ್ಕೆ ಎಂಬ ಗರ್ಭದಲ್ಲಿ ಸೂಕ್ಷ್ಮ ರೂಪದೆಲ್ಲ ಪ್ರವೇಶಿಸಿ ಆಕೆಯ ಹೊಟ್ಟೆಯಲ್ಲಿ ಬೆಳೆದು ಆಕೆ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದಿದ್ದು ಇವಲ್ಲವೇ ನಿಮ್ಮ ಭಕ್ತಾಧೀನ ಪರಾಧೀನನಾದ ನಿಮ್ಮ ಕೃಪೆಯಿಂದಲ್ಲವೇ? ನಿಮ್ಮ ಕೃಪೆ ಇರುವವರೆಗೆ ನನಗೆ ಬಂದ ಭಯವೇನು? ಸೂಕ್ಷ್ಮ ರೂಪದಿಂದ ಪ್ರವೇಶಿಸಿ ಈ ಪರವನ್ನು ನೋಡಿಕೊಂಡು ಬರುವೆನು. ಜೈ ರಘುವೀರ ಸಮರ್ಥ. ಹರಿಯ ಬರಲಿ ಹರನು ಬರಲಿ ಓ ಹರಿಯ ಬರಲಿ ಹರನು ಬರಲಿ ಓ ಗಿರಾಗಿರನೆ ತಿರುಗಿ ಸುತ್ತು ಮುರಿದು ನಂಗುವೆ ಮುರಿದು ಬಿಸಾಕುವೆ ಹರಿ ಬರಲಿ ಹರನು ಬರಲಿ ಓ ತೆಕ್ಕು ಬರಲಿ ತೆಕ್ಕು ಬರಲಿ ಓ ತೆಕ್ಕು ಬರಲಿ ತೆಕ್ಕು ಬರಲಿ ಓ ಗಿರಾಗಿರನೆ ತಿರುಗಿ ಸೊತ್ತು ಮುರಿದು ನಂಗುವೆ ಮುರಿದು ಬಿಸಾಕುವೆ ಗಿರಾಗಿರನೆ ತಿರುಗಿ ಮುರಿದು ಬಿಸಾಕುವೆ ತ್ರಿಲೋಕ ವಿಜ್ಞಾನಾದ ಪರಾಕ್ರಮಶಾಲಿಯಾದ ರಾವಣ ಸಾರ್ವಭೌಮನ ಪುರಾಣ ರಚನೆಗಾಗಿ ನೇಮಿಸಲ್ಪಟ್ಟ ಲಂಕಣಿ ನಾನು. ನನ್ನನ್ನು ಕಂಡರೆ ದೇವ ದಾನವ ಗಣಗಂಧರ್ವ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷ
ಸಾಧ್ಯ ಇಲ್ಲ. ಅವರೆಲ್ಲರೂ ನನ್ನನ್ನು ಕಂಡ ಮಾತ್ರಕ್ಕೆ ಗಡ ಗಡ ಗಡನೆ ನರಗುತ್ತಿರುವರು. ಹೀಗಿರುವಲ್ಲಿ ನನ್ನನ್ನು ಜಯಿಸಿ ಮುಂದಕ್ಕೆ ಹೋಗುವರು ಯಾರು ತಾನೇ ಇರುವರು? ಇರಲಿ, ಸ್ವಲ್ಪ ಮಲಗಿ ನಿದ್ದೆಗೇನು. ಆಹಾ, ಏನು ಆಶ್ಚರ್ಯ! ಇಲ್ಲಿ ಯಾರೋ ರಕ್ಕಸಿಯು ಸಮುದ್ರ ಆಕಾರ, ಇಲ್ಲಿ ಯಾರೋ ಪರ್ವಕಾರಿಯಾಗಿ ಶಯನಿಸಿರುವಳಲ್ಲ. ಈಕೆಗೆ ಮೊದಲು ರಕ್ಕಸಿಯ ಮುಖವನ್ನು ನೋಡಿದಾಯ್ತಲ್ಲ ರಾಮಚಂದ್ರ, ಇವಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಮುಂದೆ ಪುರಪ್ರವೇಶ ಮಾಡುವುದು. ಸಮರ್ಥ ಈ ಅರ್ಧರಾತ್ರಿ ವೇಳೆಯಲ್ಲಿ ಎಚ್ಚರಿಕೆ ಆಗಲು ಕಾರಣವೇನಾಗಿರ್ಬೋದು? ಇರಲಿ, ಭ್ರಮೆ ಯಾರು ಇಲ್ಲ. ಇನ್ನೂ ಸ್ವಲ್ಪ ಮಲಗುವೆನು. ಆಹಾ, ಈಕೆಗೆ ಇನ್ನೂ ಎಚ್ಚರಿಕೆ ಆಗಲಿಲ್ಲ. ಇನ್ನೊಂದು ಸಾರಿ ಎಚ್ಚರಿಕೆಯನ್ನು ಕೊಟ್ಟು ಮುಂದೆ ಪುರಪ್ರವೇಶ ಮಾಡುವುದು. ಜೈ ರಘುವೀರ ಸಮರ್ಥ. ಈ ಅರ್ಧ ಜಲವ ವೀರರ ಕಸ, ಜಲವ ವೀರರ ಕಸ ಪರಗನ ಹಾಳು ಸೋರುತ್ತರೆ. ಕಳ್ಳ ನಿನ್ನ ಸಿರುವ ತರುವೆ, ಕಳ್ಳ ನಿನ್ನ ಸಿರುವ ತರುವೆ, ಕಲ ಕೊಡುವೆ ಕಂಠವಾನರ ಕೊಳಿದೋ. ಯಾರೋ ಯಾರಲ್ಲ ಕುಳ್ಳ, ಯಾರೋ ಯಾರಲ್ಲ ಕೊಳ, ಈ ರೀತಿ ಹೋಗುವೆ ಪುರದೊಳಗೆ ಲಂಗಾಳಗ ಲಂಕಿಲಿ ನಾನು ಬೇಕಾದಿಂದಲೇ ಕಾದಿರುವೆ. ಸಂಖ್ಯೆ ಇಲ್ಲದೆ ನಿಲ್ಲಲು, ಸಂಖ್ಯೆ ಇಲ್ಲದೆ ನಿಲ್ಲಲು ಕಪಿಯ ಸಿರುವನ ಹಡಗಿದ್ದನ. ಯಾರೋ ಯಾರಲ್ಲ ಕೊಳ್ಳ, ಯಾರೋ ಯಾರಲ್ಲ ಕೊಳ, ಈ ರೀತಿ ಹೋಗುವೆ ಪುರದೊಳಗೆ. ಯಾರೋ ಯಾರಲ್ಲ ಕೊಳ್ಳ, ಯಾರೋ ಯಾರಲ್ಲ ಬೆಳ, ಈ ರೀತಿ ಹೋಗುವೆ ಪುರದೊಳಗೆ. ಲಂಗಾ ನಗರದ ಲಂಕಿಲಿ ನಾನು ಬೇಕಾದಿಂದಲೇ ಕಾದಿರುವೆ. ಎಲ್ಲವೋ ಹುಚ್ಚುಕೋತಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಜಾಗ್ರತೆಯಾಗಿ ತಿಳಿಸು. ಎಲ್ಲವೋ ರಕ್ಕಸಿಯೇ, ಈ ಪುರವನ್ನು ಒಂದು ಸಾರಿ ನೋಡಿಕೊಂಡು, ವಿಚಿತ್ರವಾದ ಲಂಕಾನಗರವನ್ನು ಒಂದು ಸಾರಿ ನೋಡಿಕೊಂಡು ಬರುವುದು. ಅದುವರೆಗೂ ಸುಮ್ಮನೆ ಇರು. ಅರ್ಧರಾತ್ರಿ ವೇಳೆಯಲ್ಲಿ, ಅರ್ಧರಾತ್ರಿ ವೇಳೆಯಲ್ಲಿ ಅಲ್ಲನಂದದಿ ಏನಾಗೋದೆ ದಯ ನೆಲ್ಲೋ ಲೋಕೋಲ, ಛೈ ಛೈ ವಾನರ ಎಲ್ಲೋ ಲೋಕೋಲ. ಕಳ್ಳನಲ್ಲ ತಾನೇನೆ, ಕಳ್ಳನಲ್ಲ ಏನೆ, ಒಳ್ಳೆ ವಾಯು ಪೋತ್ರ ಹನುಮನೆ ನಿಲ್ಲೆ ದೂರಲ್ಲೇ ನಿಲ್ಲೆ. ನಿನ್ನ ದೇವು ಮಾರಿನಾರ, ನಿನ್ನ ದೇವು ಮಾರಿನಾಲು ಎನ್ನಗೆ ಮುಂದಗೆ ಹೋಗಲು ನೆಲ್ಲೋ ಲೋಕೋಲ, ಛೈ ಛೈ ವಾನರ ನೆಲ್ಲೋ ಲೋಕೋಲ. ನನ್ನ ತಿಂಬು ಅರಿಲಿನ ದೊಡೆ, ನನ್ನ
ಹುಚ್ಚುಕೋದ್ಯೆ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಜಾಗ್ರತೆಯಾಗಿ ತಿಳಿಸು. ಎಲ್ಲೋ ರಕ್ಕಸಿ, ನಿನ್ನನ್ನು ಯಾವ ಮಹಾನೀಯಳೆಂದು ಲೆಕ್ಕಿಸಬೇಕೆ? ಎಲ್ಲವೋ ಹುಚ್ಚುಕೋದ್ಯೆ, ನಿನಗೆ ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ರಾವಣ ಸಾರ್ವಭೌಮನ ಪುರಾಣ ರಚನೆಗಾಗಿ ನೇಮಿಸಲ್ಪಟ್ಟ ಲಂಕಣಿ ನಾನು. ನನ್ನನ್ನು ಕಂಡರೆ ಇಷ್ಟೊಂದು ಉದಾಸೀನವಾಗಿ ಮಾತನಾಡ್ತಿರ್ಯಾ? ಬಲ 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 ಲಂಕಿಣಿ ಮಂಕಿಣಿ ಕಿಂಕಿಣಿ ಶಾಂತ ದಯಾಳಾತ್ಮ ದಯಗಾಳಿ. ಆಹಾ ಏನು ಸೌಂದರ್ಯ, ಏನು ಲಾವಣ್ಯ! ಈ ವಿಕಾರ ರೂಪವನ್ನು ಸೃಷ್ಟಿಸಿದ ಬ್ರಹ್ಮನು ಶಿಲ್ಪಿ ಶಾಸ್ತ್ರವನ್ನೇ ಮಾಡಿದಿರಬಹುದು. ಸಾಕು ಸಾಕು, ನಿನ್ನ ಬೆಳಗನ್ನು ಮುಚ್ಚು. ರಕ್ಕಸಿಯಲ್ಲಿ ಸರಸನಾಳುವ ದುರಳಾನಾರೋ ಚೀಚಿ ಚಿ, ರಕ್ಕಸಿಯಲ್ಲಿ ಸರಸನಾಳುವ ದುರಳಾನಾರೋ ಚೀಚಿ ಚಿ. ಎಲ್ಲಿಗೆ ಚೀಚಿ ಕೊಂಡನ ನಿನ್ನನೆ ಕಂಡ್ರಿಸನೇ ಗೊತ್ತೆ, ಕೊಂಡನ ನಿನ್ನನೆ ಕಂಡ್ರಿಸನೇ ಗೊತ್ತೆ, ರೊಂಡವನೇ ಗೊತ್ತೆ. ಕೊಂಡನ ನಿನ್ನನ್ನು ಕಂಡ್ರಿಸನೇ ಗೊತ್ತೆ, ರೊಂಡವನೇ ಗೊತ್ತೆ. ದುಷ್ಟಳ ನಿನ್ನನ್ನು ಖಂಡಿಸಿ ಈಗಲೇ, ದುಷ್ಟಳ ಈಗಲೇ ನಮ್ಮ ಬಿಡುವೆ ಚೀಚಿ ಚಿ, ದುಷ್ಟಳ ನಿನ್ನ ಹುಟ್ಟಿದ ತಂಬ ಬಿಡಿಬಿಡಿ ಚೀಚಿ. ನಂದ ನೀಚನೆ, ನಂದು ದುರುಳಲೆ, ನಂದ ದುರ್ಲಲೆ, ನಂದು ದುರುಳಲೆ, ನಂದ ನೀಚನೆ, ನಂದು ದುರುಳಲೆ. ಪೊಡವೆಂ ಪೊಡವೆಂ ಪೊಡು ಬೆಳಗಾಯ್ತು, ಪೊಡು ಪುಡೆಗೈದು ಕೊಡಗಿನ, ಪೊಡವೆ ಪೊಡವೆ ಪೊಡು ಬೆಳಗಾಯ್ತು, ಪೊಡು ಪುಡೆಗೈದು ಕೊಡಗಿನ. ನೋಡಲು ಎಲ್ಲವೋ ನಿನಗೆ ಸಾಮರ್ಥ್ಯವಿದ್ದರೆ ಈ ಪೆಟ್ಟನ್ನು ಸಹಿಸಿಕೋ. ಎಲ್ಲೋ ರಕ್ಕಸಿಯೇ, ಮುಷ್ಟಿ ಗಾತ್ರವನ್ನು ಸೇರಿಸಿಕೋ. ರಕ್ಕಸಿಯೇ, ಈ ಮುಷ್ಟಿ ಗಾತ್ರವನ್ನು ಸೇರಿಸಿಕೋ. ಎಲೆ ವಾನೇಂದ್ರನೇ, ನನ್ನನ್ನು ಕ್ಷಮಿಸು. ಬ್ರಹ್ಮನು ಕೊಟ್ಟವರು ಇಂದಿಗೆ ಮುಗಿಯಿತು. ರಾಮಬಾಣಗಳಿಂದ ರಾಕ್ಷಸ ಕುಲವಲ್ಲ ನಾಶನವಾಯಿತು. ಇನ್ನೂ ನಾನು ಹೋಗಿ ಸ್ವಾಮಿ ಸನ್ನಿಧಾನವನ್ನು ಸೇರಿಕೊಳ್ಳುವೆನು. ಎಲ್ಲೋ ರಕ್ಕಸಿಯೇ, ನಿನ್ನ ವಾಕ್ಯವು ಶಾಫಲ್ಯವಾಯಿತೆಂದು ಹಾರೈಸಿರುವೆನು. ರಾವಣ ಯಾರ ಮನೆ ಯಾವುದು ತೋರಿಸು. ಅಲ್ಲಿ ಹೋದೆ ರಾವಣೆ. ವಿಬೋದಯ ಸೇಲ ವಿಬೋದಯ ಸೇಲ ನಗರ ವಿನೋದ ನಗರ ವಿನೋದ. ವಿಬೋದಯ ಸೇಲ ವಿಬೋದಯ ಸೇಲ ನಗರ ವಿನೋದ ನಗರ ವಿನೋದ. ಮನೋಹರನ ರಾಮ ಮನೋಹರನ ರಾಮ ಮಹಾದೇವ ರಾಮ ಮಹಾದೇವ ರಾಮ. ಆನಂದ ರಾಮ ಆನಂದ ರಾಮ ಆನಂದ ಶೌರೇ ಆನಂದ ಶೌರೇ. ಸರ್ಕಸಿ ಇನ್ನು ನಗರ ವಿನೋದ ನಿಗಿ ಸರ್ಕಸಿ ಇನ್ನು ನಗರ ವಿನೋದ ತೋರುತ್ತೆ ಮೋದ ನಗರ ವಿನೋದ ತೋರುತ್ತೆ ಮೋದ ನಗರ ವಿನೋದ.
ನಮಸ್ತೆ ಶ್ರೀರಮಣಿ ರಮಣ ವಿಭೋದಯ ಸೇಲ ವಿಭೋದಯ ಸೇಲ ನಗರ ವಿನೋದ ನಗರ ವಿನೋದ ವಂಕರ ತ್ರಿಪುರ ಭಯಂಕರ ಶಂಕರ ವಂಕರ ತ್ರಿಪುರ ಭಯಂಕರ ಶಂಕರ ವಂಕರ ತ್ರಿಪುರ ಭಯಂಕರ ಶಂಕರ ವಂಕರ ತ್ರಿಪುರ ಭಯಂಕರ ಶಂಕರ ಶಂಕರ ದಿವಿಜ ಕಿಂಕರ ದಿವಿಜ ಕಿಂಕರ ದಿವಿಜ ಕಿಂಕರ ದಿವಿಜ ವಿನೋದಾರೋ ನಮಸ್ತೆ ಶ್ರೀರಮಣಿ ರಮಣ ವಿಭೋದಯ ಸೇಲ ವಿಭೋದಯ ಸೇಲ ನಗರ ವಿನೋದ ನಗರ ವಿನೋದ ಕಾಮಿತದಾಯಕ ಶಾಮಿತ ವೈರೇ ಕಾಮಿತದಾಯಕ 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 ಶಾಮಿತ ವೈರೇ ಕಾಮಿತದಾಯಕ ಶಾಮಿತ ವೈರೇ ಕಾಮಿತದಾಯಕ ಶಾಮಿತ ವೈರೇ ಶಂಕರ ದಿವಿಜ ಕಿಂಕರ ದಿವಿಜ ಶಂಕರ ದಿವಿಜ ಕಿಂಕರ ದಿವಿಜ ವಿನೋದಾರೋ ನಮಸ್ತೆ ಶ್ರೀರಮಣಿ ರಮಣ ವಿಭೋದಯ ಸೇಲ ವಿಭೋದಯ ಸೇಲ ನಗರ ವಿನೋದ ನಗರ ವಿನೋದ ರಾಘವ, ಇಂತಹ ಅಪಾರವಾದ ಕಾರ್ಯವು ನಿನ್ನ ಕರುಣಾರಸದಿಂದಲ್ಲವೇ ಭಸ್ಮವಾದಿತು. ಇಲ್ಲದಿದ್ದಲ್ಲಿ ನನ್ನಿಂದೇನಾಗುತ್ತಿತ್ತು? ರಾಘವ, ರಕ್ಷಿಸು. ಈ ಪುರವನ್ನೆಲ್ಲ ಚೆನ್ನಾಗಿ ಸುತ್ತಿ ನೋಡುವೆನು. ಹೆಂಗೆ ಕಂಡು ತೇಡೋವಿನಮ್ಮ ಇಂದ ಲಂಕಾ ನಗರದಿಲೆ ಹೆಂಗೆ ಕಂಡು ತೇಡೋವಿನಮ್ಮ ಹೆಂಗೆ ಕಂಡು ತೇಡೋವಿನಮ್ಮ ಇಂದ ಲಂಕಾ ನಗರದಿಲೆ ಹೆಂಗೆ ಕಂಡು ತೇಡೋವಿನಮ್ಮ बड़ा किला कैसा किला तेर किला मेर किला बड़ा किला कैसा किला तेर किला मेर किला बड़ा किला कैसा किला तेर किला मेर किला बड़ा किला कैसा किला तेर किला लंका नगर तिले हिंगे कंडो तेडोवेनम्म इंद लंका नगर तिले हिंगे कंडो तेडोवेनम्म ತಂಬೋರಿ ಗಾನ ವಿನೋದ ಇಂದ ಲಂಕಾ ನಗರ ತಿಲೆ ಅಜಮುಳ ಸೊಂದೆ ಗೊಂದಲೆ ರಾವಣ ಕುಂಭಕರ್ಣ ಮಹೋದರ ಇಂದ್ರ ಜ್ಯೋತಿ ರಾವಣ ಕುಂಭಕರ್ಣ ಮಹೋದರ ಇಂದ್ರ ಜ್ಯೋತಿ ರಾವಣ ಕುಂಭಕರ್ಣ ಮಹೋದರ ಇಂದ್ರ ಜ್ಯೋತಿ ಮಿಡಿಗಳಲ್ಲೇ ನಾ ತೇಡಿ ಬಂದೆ ನಮ್ಮ ಹೆಂಗೆ ಕಂಡು ತೇಡೋವೆನಮ್ಮ ಇಂದ ಲಂಕಾ ನಗರ ತಿಲೆ ಹೆಂಗೆ ಕಂಡು ತೇಡೋವೆನಮ್ಮ ಗೋಂದನ ಅಚಮುಳ ಬೀದಿಗಳಿಲೆ ಏಕಾನಂದ ಅಂತಪುರ ಮೇಡೆಗಳಿಲೆ ರಾವಣ ಕುಂಭಕರ್ಣ ಮಹೋದರ ಇಂದ್ರ ಜ್ಯೋತಿ ರಾವಣ ಕುಂಭಕರ್ಣ ಮಹೋದರ ಇಂದ್ರ ಜ್ಯೋತಿ ರಾವಣ ಕುಂಭಕರ್ಣ ಮಹೋದರ ಇಂದ್ರ ಜ್ಯೋತಿ ಮಿಡಿಗಳಲ್ಲೇ ನಾವು ತೇಡಿ ಬಂದೆ ನಮ್ಮ ಹೆಂಗೆ ಕಂಡು ತೇಡೋವೆ ನಮ್ಮ ಇಂದು ಲಂಕಾ ನಗರ ದಿಲೆ ಹೆಂಗೆ ಕಂಡು ತೇಡೋವೆ ನಮ್ಮ ಆಹಾ, ನಾನು ಈ ಪುರಕ್ಕೆ ಬಂದು 3-4 ದಿನಗಳಾದರೂ ಸೀತಾ ಮಹಾಲಕ್ಷ್ಮಿ ಎಂಬ ಹೆಸರೇ ಇಲ್ಲವಲ್ಲ. ರಾವಣ ಕುಂಭಕರ್ಣ ವಿಭೀಷಣ ಮಂತ್ರಿ ಮನೆಗಳೆಲ್ಲವೂ ಹುಡುಕಿದಂತಾಯಿತು, ಸೀತಾ ಮಹಾಲಕ್ಷ್ಮಿ ಎಂಬ ಹೆಸರೇ ಇಲ್ಲವಲ್ಲ. ಏನು ಮಾಡಲಿ, ಇಲ್ಲಿ ಕಾಣುವ ಗೃಹೆಯನ್ನು ಪ್ರವೇಶಿಸಿ ಮುಂದಿನ ಕಾರ್ಯವನ್ನು ಪ್ರಯತ್ನಿಸುವೆನು. ಸುರ ಕಿನ್ನರವರ ವಿದ್ಯಾಧರ ಸುರ
ಸುರ ಕಿನ್ನರವರ ವಿದ್ಯಾಧರ ಗಂಧರ್ವರ ಅಪ್ಸರೋ ಯುವತಿಯರೋ ಸುರಳಂಗೆ ಭೋಗಿನಿಯರೋ ಇವರೀರ್ವರ ಘನ ಪುಣ್ಯವೆಂದಿಪುದು ದಶಕಂದನ ರಾಮ ಆಹಾ ಈತನ ಪುಣ್ಯವನ್ನು ನಾನು ಏನೆಂದು ಹೇಳಲಿ. ಈತನ ಶೌರ್ಯ ಧೈರ್ಯ ಗಾಂಭೀರ್ಯಾದಿ ಗುಣಗಳು ಎಷ್ಟು ವರ್ಣಿಸಿದರೂ ತೀರದಲ್ಲ. ಈತನು ಹೀಗಿರುವುದರಿಂದಲ್ಲವೇ ಸಿಂಹಾಸನದ ರೂಢನಾಗಿ ರಾವಣ ಸಾರ್ವಭೌಮನೆಂಬ ಬಿರುದನ್ನು ವಹಿಸಿರುವನು. ಈತನು ಹೀಗಿರುವಾಗ ಎಂದಿಗೂ ಇಂತಹ ಕಾರ್ಯವನ್ನು ಮಾಡಲಾರೆನು. ಇದೇನು ಮಾತೆಯಾದ ಸೀತಾದೇವಿಯು ಇಲ್ಲಿಯೇ ಸೈನಿಸಿರುವಳಲ್ಲ, ಇನ್ನು ನನ್ನ ನೀತಿಶಾಸ್ತ್ರಗಳೆಲ್ಲ ವ್ಯರ್ಥವಾಯಿತು. ಈಗ ನಾನು ಮಾಡುವುದು ಇನ್ನೇನು? ರಾಮ ಮೋಸ ಪೋದುತೆ ಅಮ್ಮ ಮೋಸ ಪೋದುತೆ ಜನಕನ ದರದಲ್ಲಿ ಜನಿಸಿತಾಯೇ ಕನ ಮಹಿಮನ ಕೈಯ ಬಿಳೆದು ಜನಕನ ದರದಲ್ಲಿ ಜನಿಸಿತಾಯೇ ಘನ ಮಹಿಮನ ಕೈಯ ಬಿಡೆದು ಈ ಪಾಪಿರಾವಳನಿಗೆ ಮರುಳಾದ ತಾಯೇ ಮೋಸ ಪೋದುತೆ ಅಮ್ಮ ಮೋಸ ಪೋದುತೆ ದಶರಥನಿಗೆ ಸೊಸೆ ಎಂದೆನ್ನಿಸುತ್ತಾಯೇ ರಾಮರಿಗೆ ಸೀತೆಯನ್ನಿಸೆ ಈ ಪಾಪಿರಾವಳನಿಗೆ ಮರುಳಾದ ತಾಯೇ ಮೋಸ ಪೋದುತೆ ಅಮ್ಮ ಮೋಸ ಪೋದುತೆ ಪರಪಾತಿಯೂರತೆ ಹೇಳೋ ಶ್ರೇಷ್ಠರೋಳೆಂದೆನಿಸಿ ಅಮ್ಮ ಈ ದುರ್ಲರಾವಳನಿಗೆ ಮರುಳಾದ ತಾಯೇ ಮೋಸ ಪೋದುತೆ ಅಮ್ಮ ಮೋಸ ಪೋದುತೆ ಕೆಟ್ಟಿತ್ತ ಕಟ್ಟರಾಮ ಕಾರ್ಯ ಬಂದಿತ ಪರಂಜರ ಮಗೆ ರಮರಿಗೆ ಹಬ್ಬವಾದ ವಂದಿಸಿದ ತಾಯೇ ಮೋಸ ಪೋದುತೆ ಅಮ್ಮ ಮೋಸ ಪೋದುತೆ ಆಹಾ
ಲೋಕಪಾವನ. ಆಹಾ, ನಾನು ಎಂತಹ ಯೋಚನೆಯನ್ನು ಮಾಡಿದ್ದೆನು. ಮಹಾಪತಿವ್ರತ ಶಿರೋಮಣಿಯಾದ ಸೀತಾದೇವಿಯು ಈ ನೀಚನ ಸೈನ್ಯವನ್ನು ಹತ್ತುವಳೆ? ಅದೆಂದಿಗೂ ಇಲ್ಲ. ಶಾಂತಂ ಪಾಪಂ, ಶಾಂತಂ ಪಾಪಂ. ಗುರುಸಾರ್ಯ ದೇವಯ ನಗರಹಿತ ಗುರುಸೂರ್ಯ ದೇವಯ ನಗರಹಿತ ರಾಮರ ಸಾಮಗ್ರಿಕೆಯ ಚತುರಹಂಗವ ಪರೀಕ್ಷಿಸಿನ ಚತುರಹಂಗವ ಪರೀಕ್ಷಿಸಿನ ತಿಳಿಯುವೆ ಭೂಮಿ ಜಾತೆಯ ಕುರಕ ಆಹಾ, ನಾನು ಬರುವ ಕಾಲದಲ್ಲಿ ನಮ್ಮ ಶ್ರೀರಾಮಚಂದ್ರ ಮೂರ್ತಿಯವರು ಕೆಲವು ಗುರುತುಗಳನ್ನೇ ಹೇಳಿದರು. ಅವುಗಳನ್ನೀಗ ಪರೀಕ್ಷಿಸಿ ನೋಡುವೆನು. ಜಾನಕಿ ಇವಳಲ್ಲ ನವ ಮೋಹನಾಂಗೆಯ ಪರಮ ಪತಿವ್ರತೆ. ಜಾನಕಿ ಇವಳಲ್ಲ ಪದ್ಮಲಾಂಛನವಿಲ್ಲ ಅಂಗೈಯಲ್ಲಿ ಕಾಕಿರೆ ಕೆಗಳುಂಟು. ಪರೆ ಪರೆ ವೇದದೊಳು ಪರೀಕ್ಷಿಸಿ ನೋಡಲು ಪದ್ಮಲಾಂಛನವಿಲ್ಲ ಅಂಗೈಯಲ್ಲಿ ಕಾಕಿರೆ ಕೆಗಳುಂಟು. ಪಾದದಳು ನೋಡಲ ಪರೀಕ್ಷಿಸಿ ಹೀಗಲೇ ಜನಕ್ಕೆ ಇವಳಲ್ಲ ಇವಳಲ್ಲ ಇವಳಲ್ಲ. ಈಕೆಯು ಎಷ್ಟು ಮಟ್ಟಿಗೂ ಸೀತಾದೇವಿಯ ಅಲ್ಲ. ಈಕೆಯು ಮಯಬ್ರಹ್ಮನ ಕುವರಿಯಾದ ಮಂಡೋದರಿಯು. ಇನ್ನು ಮಾಡುವುದು ಏನು? ಮಾತೆಯ ಸಮಾಚಾರವೇ ಇಲ್ಲವಲ್ಲ. ಹನುಮ ಕಾಣೆನ ಭೂಮಿ ಜಾತೆಯ ನಮ್ಮ ಪತಿ ಸೀತೆಯ. ಹನುಮ ಕಾಣೆನ ಭೂಮಿ ಜಾತೆಯ ನಮ್ಮ ಪತಿ ಸೀತೆಯ. ಒಡೆಯ ನವಾದಿಯೋ ಮುಗಿದು ತಿಂದೆಗೆ ಒಡೆಯ ನವಾದಿಯೋ ಮುಗಿದು ತಿಂದೆಗೆ. ಏನು ಮಾಡಲೀಗ ನಾನು ಇರಿಸಲಕ್ಕೆ ತನುವದೀಗ. ಬಿಡುವೆ ಜೀವವ ಹನುಮ ಕಾಣೆನು ಭೂಮಿ ಜಾತೆಯ ನಮ್ಮ ಸೀತೆಯ. ತಡೆಯ ಶೋಕವೋ ಜಲಸಾಗೊಂದೆಯೋ ತಡೆಯ ಶೋಕವೋ ಜಲಸಾಗೊಂದೆಯೋ ಒಡನಡವಿನ ಬಾಲೆಯೋ ಹನುಮ ಕಾಣೆನು ಭೂಮಿ ಜಾತೆಯ ನಮ್ಮ ಪತಿ ಸೀತೆಯ. ಏನು ಮಾಡಲಿ? ಜಾನಕಿರುವ ಸ್ಥಳವೇ ಗೊತ್ತಾಗಲಿಲ್ಲವಲ್ಲ. ಇನ್ನು ಮಾಡುವುದು ಏನು? ಇಲ್ಲೇ ಪ್ರವೇಶದಿಂದ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಅಯ್ಯೋ, ಆತ್ಮಹತ್ಯವು ಮಹಾಪಾಪಕರವಲ್ಲವೇ? ನಾನು ಓರ್ವನು ಇಲ್ಲಿ ಅನವರತಕವಾಗಿ ಪ್ರಾಣವನ್ನು ಕಳೆದುಕೊಂಡರೆ ಋಷಿಮುಖ ಪರ್ವತದಲ್ಲಿರುವ ರಾಮ ಲಕ್ಷ್ಮಣರು ಬದುಕುವರೇ? ಇಲ್ಲ, ಇನ್ನು ಸಮುದ್ರ ತೀರದಲ್ಲಿ ನನ್ನ ಆಗಮನವನ್ನು ನಿಲ್ಲಿಸಿಕೊಂಡಿರುವ
ಅಂಗದ ಜಾಂಬವ ನಳ ನೀಳ ಗವ ಗವಕ್ಷ ಕಪಿಭಟ್ಟರೆಲ್ಲರೂ ಪ್ರಾಣಗಳನ್ನು ಕಳೆದುಕೊಳ್ಳುವರಲ್ಲ. ನಾನು ಓರ್ವನ ಇಲ್ಲಿ ಅನವರ್ತಕವಾಗಿ ಪ್ರಾಣವನ್ನು ಕಳೆದುಕೊಂಡರೆ ಇಷ್ಟೊಂದು ಅನಾವರ್ತಗಳು ನಡೆದೇ ಹೋಗುವವಲ್ಲ. ಏನು ಮಾಡಲಿ ಮಾಡುವುದು ಇನ್ನೇನು? ಈ ಪುರವನ್ನೇ ಕಿತ್ತು ನಮ್ಮ ಶ್ರೀರಾಮಚಂದ್ರನ ಮುಂದೆಯೇ ಹಿಡಿಯನು, ಅವರೇ ನೋಡಿಕೊಳ್ಳಲಿ. ಜೈ ರಘುವೀರ ಸಮರ್ಥ. ನೀನು ಅಶೋಕವನಿಗೆ ಹೋಗು, ಅಲ್ಲಿ ಸೀತೆಯ ದರ್ಶನವಾಗುವುದು. ಆಹಾ, ಇದು ಶುಭವಾಕ್ಯವು. ನಾನು ಹುಡುಕಿದ ಸ್ಥಳಗಳ ಒಳಗಾಗಿ ಅಶೋಕವನವೊಂದು ಉಳಿದಿರುವುದು. ಹಸಿರನವನ ವಾಕ್ಯದಂತೆ ನಂದನವನವನ್ನು ಪ್ರವೇಶಿಸಿ ಸೀತಾಮಾತೆಯ ದರ್ಶನವನ್ನೇ ಮಾಡುವೆನು. ಓಹೋ, ಇಲ್ಲಿ ಯಾರೋ ಇರುವ ರಾಕ್ಷಸರು ಅಶೋಕವನದ ವಿಷಯವನ್ನು ಕುರಿತುಕೊಂಡು ಮಾತನಾಡಿಕೊಂಡು ಹೋಗುತ್ತಿರುವರು. ಇವರ ಹಿಂದೆ ಹೋಗಿ ವಿಷಯವನ್ನು ತಿಳಿಯುವೆನು ಮತ್ತು ವೃಕ್ಷದ ಮರೆಯಲ್ಲಿ ನಿಂತು ನಿಜಾಂಶವನ್ನು ತಿಳಿಯುವೆನು.